ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕುರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೇರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಮನಿಮಗಾ ನಮಸ್ವಾಮಿನ್ನ ರಾಮ ಪ್ರಿಯತಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭುವಗ್ನಂ ಅಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 135ನೆಯ ಪ್ರವಚನ. ಶ್ರೀಕೃಷ್ಣನು ಧರ್ಮರಾಜನಿಗೆ ಧರ್ಮದ ಚಿಂತನೆಗಳನ್ನು, ವೈಷ್ಣವ ಧರ್ಮದ ಚಿಂತನೆಗಳನ್ನು, ಅದರಲ್ಲಿಯೂ ಅತ್ಯುತ್ತಮವಾದ ಪುಣ್ಯ ಧರ್ಮ ಅಗ್ನಿಹೋತ್ರ, ಅದರಲ್ಲಿ ಮತ್ತೆ ಕೃಷ್ಣ ಕೇಳಿದ, ಧರ್ಮರಾಜ ಕೇಳಿದ ಅನೇಕ ವಿಶೇಷ ಅಂಶಗಳನ್ನು, ಮುಖ್ಯವಾಗಿ 3 ಅಗ್ನಿಗಳು, ಗಾರಪತ್ಯ, ದಕ್ಷಿಣಾಗ್ನಿ, ಆಹವನೀಯ. ಈ 3 ಅಗ್ನಿಗಳು 3 ಸ್ಥಾನಗಳಿಂದ ಉಪಾಸನೀಯ ವಿಷಯಗಳು ಅನಿಸಿಕೊಳ್ಳುವಂತೆ ಪೃಥ್ವಿ ಸ್ಥಾನದಲ್ಲಿ, ಅದು ವರ್ತುಲ ಮಂಡಲದಲ್ಲಿ, ಅದರಿಂದ ಗಾರಪತ್ಯ ಉರುಟು ಕುಂಡ, ದಕ್ಷಿಣಾಗ್ನಿ ಅದು ಅರ್ಧಚಂದ್ರ ಕುಂಡ, ಅದು ಅಂತರಿಕ್ಷ ಸ್ಥಾನದ ನೆಲೆಯಲ್ಲಿ ಬಂದದ್ದು. ಹಾಗೆ ಇನ್ನು ಸ್ವರ್ಗದ ನೆಲೆಯಲ್ಲಿ ಚೌಕಾಕಾರದಲ್ಲಿ ಬಂದದ್ದು ಆಹವನೀಯ. ಹೀಗೆ 3 ಮೂರ್ತಿಗಳು. ಗಾರಪತ್ಯಕ್ಕಾಗುವಾಗ ಬ್ರಹ್ಮದೇವ, ಮತ್ತು ದಕ್ಷಿಣಾಗ್ನಿಗೆ ರುದ್ರದೇವ, ಆನಂತರ ವಿಷ್ಣು ಭಗವಂತ ಆಹವನೀಯಕ್ಕೆ. ಹೀಗೆ ಯಾವುದರಲ್ಲಿ ಯಾವುದರ ಉಪಾಸನೆ ಮಾಡ್ತಾರಂತಹ ಲೋಕವನ್ನು ಪಡೆಯುತ್ತಾರೆ, ಗೆಲ್ತಾರೆ ಅಂತ ಕ್ರಮ. ಪೃಥ್ವಿ ಲೋಕದ ಗೆಲುವಿಗೆ, ಅದರಿಂದ ಅಂತರಿಕ್ಷದ ಲೋಕದ ಗೆಲುವಿಗೆ ದಕ್ಷಿಣಾಗ್ನಿ ಉಪಾಸನೆ, ಆಹವನೀಯದಿಂದ ಸ್ವರ್ಗದ. ಹಾಗೆ ಆಹವನೀಯದಲ್ಲಿ ಅಗ್ನಿ ಸಮೇಧ್ಯತೆ ಕವಿರ್ಗ್ರಹಪತಿರಿವ ವಿವಾಡ್ ಯುಕ್ವಾಸ್ಯ ಅನ್ನುವಲ್ಲಿ ಎಲ್ಲ ಚಿಂತನೆ. ಆಹವನೀಯದ ವಿಶೇಷತೆ ಮುಖ್ಯವಾಗಿ ಆಹುತಿಗಳಿಗೆಲ್ಲ. ಹೀಗೆ 3 ಅಗ್ನಿಗಳ ಉಪಾಸನೆಗಳ ಬಗ್ಗೆ ಅನೇಕ ಕಡೆಯಲ್ಲಿ ಬಂದದ್ದನ್ನೇ ಮತ್ತೊಮ್ಮೆ ಕೃಷ್ಣ ತಿಳಿಸಿಕೊಡುತ್ತಾನೆ. ಇದರೊಟ್ಟಿಗೆ ಮತ್ತೆರಡು ಅಗ್ನಿಗಳು. ಆವಸತ್ಯ, ಅದಕ್ಕೆ ಪ್ರಜಾಪತಿ ದೇವತೆ, ಅಲ್ಲಿ ಉಪಾಸನೆ ಮಾಡಿದ್ದು ಸಪ್ತರ್ಷಿ ಲೋಕವನ್ನು ಪಡೆಯುವ ರೀತಿ, ಮತ್ತೆ ಸಭ್ಯಾಗ್ನಿ, ಅದರದ್ದೇ ಒಂದು ಕವಲು, ಅದಕ್ಕೂ ಲಕ್ಷಣ ಕೃಷ್ಣ ಹೇಳುತ್ತಾನೆ ಮುಂದೆ. ಅಂತಹ ಸಭ್ಯಾಗ್ನಿಗೆ ಸ್ಕಂದ ಒಡೆಯನಾಗ್ತಾನೆ, ಇದರಿಂದ ಅವನು ಮಾತುಗಾರನಾಗ್ತಾನೆ ಈ ಉಪಾಸನೆ ಮಾಡೋದ್ರಿಂದ ಅಂತ. ಹೀಗೆ ಗಾರಪತ್ಯಾಗ್ನಿ ಅದು ಗೃಹ್ಯ ಕರ್ಮ ವಹಃ ಯಸ್ಮಾತ್ ತಸ್ಮಾತ್ ಗೃಹಪತಿಸ್ತು ಸಹ ಅಂತ. ಗೃಹ್ಯೋಕ್ತ ಕರ್ಮಗಳನ್ನು ನಡೆಸುವಲ್ಲಿ, ಸಂಸ್ಕಾರಾದಿಗಳಿಗೆ ಅನುಕೂಲವಾಗುವಲ್ಲಿ ಆ ಅಗ್ನಿಯಲ್ಲಿ ಮಾಡುವುದರಿಂದ ಅದನ್ನು ಗೃಹಪತಿ ಅಗ್ನಿ, ಗಾರಪತ್ಯ ಅಗ್ನಿ ಅಂತ ಕರೀತಾರೆ. ಗೃಹಾಣಾಂ ಹಿ ಪತಿತ್ವಂ ಹಿ ಗೃಹಪತ್ಯಮಿತಿ ಸ್ಮೃತಂ ಅಂತ. ಗಾರಪತ್ಯ, ಗೃಹಪತ್ಯ ಅಂತ ಕರೆಯುವುದು ಅದು ಮನೆಗೆ. ಅದರಿಂದಲೇ ಬ್ರಹ್ಮದೇವನ ಒಡೆಯ, ಅವನ ಇಡೀ ಬ್ರಹ್ಮಾಂಡ ಅವನ ಮನೆಯಲ್ಲವ. ಆ ನೆಲೆಯಲ್ಲಿ ಗಾರಪತ್ಯ ಅಗ್ನಿ ಬ್ರಹ್ಮದೇವ ಒಡೆಯನಾಗ್ತಾನೆ. ಇನ್ನು ಯಜಮಾನನನ್ನು ದಕ್ಷಿಣ ಮಾರ್ಗದಲ್ಲಿ ಕರ್ಕೊಂಡು ಹೋಗುವುದರಿಂದ ಅದನ್ನು ದಕ್ಷಿಣಾಗ್ನಿ ಅಂತ ಕರೀತಾರೆ. ಯಜಮಾನಂತು ಯಸ್ಮಾತ್ತು ದಕ್ಷಿಣಾಂತು ಗತಿಂ ನಯೇತ್. ದಕ್ಷಿಣಾಗ್ನಿ ತಮಾಹುಸ್ತೆ ದಕ್ಷಿಣಾಯನದಂ ವಿಜಾಹ. ದಕ್ಷಿಣಾಯತನವಾದಂತಹ ಅಗ್ನಿಯನ್ನು ದಕ್ಷಿಣಾಗ್ನಿ ಅಂತ ಕರೀತಾರೆ. ಅದರಲ್ಲಿ ದಕ್ಷಿಣ ಮಾರ್ಗದಲ್ಲಿ ಉತ್ತರ ಮಾರ್ಗ, ದಕ್ಷಿಣ ಮಾರ್ಗ ಅಂತ ಎರಡು. ಯಜಮಾನ ಕರ್ಕೊಂಡು ಹೋಗುವುದಿಲ್ಲ, ಅದನ್ನು ದಕ್ಷಿಣಾಗ್ನಿ ಅಂತ ಹೇಳುತ್ತಾರೆ ಅಂತ. ಇನ್ನು ಎಲ್ಲ ಆಹುತಿಗಳಿಗೆಲ್ಲ ಪ್ರಧಾನವಾದದ್ದು ಆಹವನೀಯ. ಎಲ್ಲರನ್ನು ದೇವತೆಗಳನ್ನು ಕರೆಯುವ ನೆಲೆಯಲ್ಲಿ ಸರ್ವ ಹವ್ಯವಹ ವನ್ನಿಹಿ ಗತಶ್ಚ ಆಹವನೀಯತ. ಅದಕ್ಕೆ ಆಹವನೀಯ ಅಂತ ಕರೆಯಲಿಕ್ಕೆ ಕಾರಣ ಅದರಲ್ಲಿ ಎಲ್ಲ ಆಹುತಿಗಳು, ಎಲ್ಲ ದೇವತೆಗಳಿಗೆ ಅಲ್ಲಿ ಅವಕಾಶ ಇದೆ. ಮತ್ತೆ ಎಲ್ಲ ಯಜ್ಞಗಳ ಆರಂಭ ಅಥವಾ ವ್ಯವಸ್ಥೆ ಅನುಕೂಲ ಆಗುವುದಲ್ಲಿ ಅಭಿಮುಖ್ಯೇನ ಹೋಮಸ್ತು ಯಸ್ಯ ಯಜ್ಞೇಶು ವರ್ತತೆ. ಎಲ್ಲ ಬಗೆಯ ಯಜ್ಞಗಳನ್ನು ಮಾಡುವಾಗಲೂ ಆಹವನೀಯವನ್ನು
ಉಪಯೋಗಿಸಿಕೊಳ್ಳುವುದರಿಂದ ಅದನ್ನು ಅಹವನೀಯ ಅಂದ್ರೆ ತೇನಾಪಿ ಅಹವನೀಯತ್ವಂ ಗತಃ ಯಜ್ಞ ಮಹಾದ್ಯುತಿ ಗತಃ ವನ್ನಿ ಮಹಾದ್ಯುತಿ ವನ್ನಿಗೆ ಅಹವನೀಯ ಅಂತ ಕರೀತಾರೆ ಅಂತ ಉಲ್ಲೇಖ ಮಾಡ್ತಾರೆ. ಇದರಲ್ಲಿ ಮತ್ತೆರಡು ಅಗ್ನಿಯನ್ನು ಹೇಳಿದ್ದಲ್ಲ, ಅವಸತ್ಯ ಮತ್ತು ಸಭ್ಯ. ಇದು ಪಚನಾಗ್ನಿಯೇ ವಾಸ್ತವವಾಗಿ ಹೇಳಲಿಕ್ಕೆ ಹೋದ್ರೆ ಅಲ್ಲಿಂದಲೇ ಔಪಾಸನಂಚ ಅವಸತ್ಯಂ ಸಭ್ಯಂಚ ಪಚನ ಪಾವಕ. ಇದನ್ನೆಲ್ಲ ಪಚನ ಪಾವಕ ಅಂತ ಅಡುಗೆ ಅಗ್ನಿ ಅಂತಲೇ ಕರೀತಾರೆ. ಯಾವುದನ್ನು ಅವಸತ್ಯವನ್ನು ಕಳೆದ ಬಾರಿ ಅವಸತ್ಯದ ಬಗ್ಗೆ ಹೇಳಿದ್ರು. ಸಭ್ಯಾಗ್ನಿಯನ್ನು ಔಪಾಸನಾಗ್ನಿ ಅಂತ ಹೇಳಿಕೊಳ್ಳುವ ನಿತ್ಯ ಉಪಾಸನೆಯ ಸಂಬಂಧಪಟ್ಟದ್ದು ಅಂತ. ಇವೆಲ್ಲ ಒಂದೇ. ಆಹು ಬ್ರಹ್ಮವಿದ ಕೇಚಿತ್ ಮತಮೇತನ್ ಮಮಾಪಿಚು, ಇದೆಲ್ಲ ಒಂದೇ ಅಂತ ಹೇಳಿ ಕೆಲವರು ಹೇಳ್ತಾರೆ. ಅದು ನನಗೂ ಇಷ್ಟ ಅಂತ ಕೃಷ್ಣ ಹೇಳುತ್ತಾನೆ, ನಾನು ಹಾಗೆ ಹೇಳುವುದು ಅಂತ. ಆವಸತ್ಯಂತೂ ತಂಚ ಅಗ್ನಿಂ ಪಚನಾಗ್ನಿಂ ಪ್ರಚಕ್ಷತೆ, ಆವಸತ್ಯವನ್ನೇ ಪಚನಾಗ್ನಿ ಅಂತ ಕರೀತಾರೆ. ತೇಷಾಂ ಸಭಾಗತೋವನ್ನಿ ಸಭ್ಯ ವಿಧೀಯತೆ, ಅದನ್ನು ಯಜ್ಞಶಾಲೆಯಲ್ಲಿ ಮತ್ತೆ ತಂದ್ರೆ ಸಭೆಗೆ ಬಂದಾಗ ಅದನ್ನು ಸಭ್ಯ ಅಂತ ಕರೀತಾರೆ. ಈ ಎಲ್ಲ ಉಪಾಸನೆಗಳು ಮುಖ್ಯವಾಗಿ ಬರುವಂಥದ್ದು ಈ ಅಗ್ನಿಹೋತ್ರದ ವ್ಯವಸ್ಥೆಯೇ. ತ್ರಾಣಕ್ಕೆ ಹೋತ್ರ ಅಂತ ಉಂಟಲ್ಲ ಶಬ್ದ. ಹೋತ್ರ ಅಂದ್ರೆ ಏನು? ತ್ರ ಅಂದ್ರೆ ತ್ರಾಣ, ತ್ರೈಂಪಾಲ ರಕ್ಷಣೆ ಮಾಡ್ತದೆ ಅಂತ. ಹೋ ಅಂದ್ರೆ ಓದು ಕೂಗುದು. ಯಾಕೆ ನಾವು ಹೇಳಿ ಯಾವಾಗಲೂ ಹೋ ಕೂಗುದು ದುಃಖ ಬಂದಾಗ. ಹೋ ಇತ್ಯೇಷ ವಿಷಾದೇ, ಹೋ ಎನ್ನುವಂತಹ ಅಕ್ಷರವನ್ನು ಉಪಯೋಗಿಸುವುದು ಯಾವಾಗ ಕೇಳಿದ್ರೆ ದುಃಖ ಆದಾಗ, ಸಂಕಟ ಆದಾಗ, ಬೊಬ್ಬೆ ಹೊಡೆದಾಗ ಹೋ ಹೇಳಿಕೊಂಡು ಹೋ ಇತ್ಯೇಷ ವಿಷಾದೇವೈ, ಅದನ್ನ ವಿಷಾದಕ್ಕೋಸ್ಕರ ಹೋಕಾರವನ್ನು ಪ್ರಯೋಗ ಮಾಡುವುದರಿಂದ. ವಿಷಾದ ಅಂದ್ರೆ ಏನಿಲ್ಲಿ? ಸ್ಯಾಡ್ನೆಸ್. ವಿಷಾದ ಸಾದ ದುಃಖ ಅಂತ ಅರ್ಥ. ವಿಷಾದೋ ದುಃಖ ಮುಚ್ಯತೆ. ದುಃಖಂ ತಾಪತ್ರಯಂ ಪ್ರೋಕ್ತಂ. ದುಃಖ ಯಾವುದು? ತಾಪತ್ರಯ. ಮೂರು ಬಗೆಯಿಂದ ನಮಗೆ ದುಃಖ ಆಗ್ತದೆ, ಆಧ್ಯಾತ್ಮಿಕವಾಗಿ, ಆದಿಭೌತಿಕವಾಗಿ, ಆದಿದೈವಿಕವಾಗಿ. ಮನುಷ್ಯನಿಗೆ ಯಾವತ್ತೂ ದುಃಖ ಇಲ್ಲದ ಪರಿಸ್ಥಿತಿಯೇ ಇಲ್ಲ. ಯಾಕೆಂದ್ರೆ ಅವನು ದೇಹವನ್ನು ಹೊತ್ತಿರ್ತಾನಲ್ಲ, ದೇಹದ ಧರ್ಮಗಳು, ಹಸಿವು ಬಾಯಾರಿಕೆಗಳು ಅವನನ್ನು ನಿರಂತರ ಕಾಡುತ್ತದೆ. ಉಂಡ ಬಳಿಕವೂ ಹಸಿವೆ ಆಗುತ್ತೆ, ಸ್ವಲ್ಪ ತಡವಾಗಿ. ಕುಡಿದ ಬಳಿಕವೂ ಬಾಯಾರಿಕೆ ಆಗುತ್ತೆ, ಸ್ವಲ್ಪ ತಡವಾಗಿ. ಅದರಿಂದ ಆದಿ ಭೌತಿಕವಾದ ಸಮಸ್ಯೆ ಮನುಷ್ಯನಿಗೆ ದೈಹಿಕವಾಗಿ ಬಾಧೆ, ಅದು ಎಂಥ ಯೋಗಿಗೂ ಇರ್ತದೆ. ಕೊನೆಗೂ ಎಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ. ರಸವರ್ಜಂ ರಸಪ್ಯಸ್ಯ ಪರಂದೃಷ್ಟ ಅನಿವರ್ತದೆ ಅಂತ. ನೀರಪಸೆಯೂ ಇಲ್ಲದೆ ಬದುಕುವುದು ಎನ್ನುವುದೊಂದು ಬಹಳ ಕಷ್ಟದ ದೇಹದ ಯಾತ್ರೆ. ಅದರನ್ನೇ ಮನಸ್ಸಿನ ಕಿರಿಕಿರಿ, ಶೋಕಮೋಹಗಳು, ದುಃಖಗಳು, ದುಮ್ಮಾನಗಳು, ಯೋಚನೆಗಳು, ಕಾಡುವ ಕನಸುಗಳು, ಇವೆಲ್ಲ ಮಾನಸಿಕವಾದ ವ್ಯಥೆಗಳು. ಆ ಲೆಕ್ಕದಲ್ಲಿ ಆಧ್ಯಾತ್ಮಿಕ ಸಮಸ್ಯೆ ಇದು. ಆತ್ಮ ಅಂದ್ರೆ ಮನಸ್ಸು. ಮನುಷ್ಯ ಅಂದ ತಕ್ಷಣ ಮನಸ್ಸುಂಟವನಿಗೆ. ಬಹಳಷ್ಟು ಲೆಕ್ಕಾಚಾರಗಳನ್ನು ಮಾಡ್ತಾನೆ. ಇದರಿಂದ ತಪ್ಪಿ ಹೋದಾಗ ಬೊಬ್ಬೆ ಹೊಡ್ಕೊಳ್ತಾನೆ. ಅದು ದೈವಿಕವಾದದ್ದು. ಮುಖ್ಯವಾಗಿ ರೋಗ ರುಜಿನಗಳು, ಪ್ರಾಕೃತಿಕವಾದ ಸಮಸ್ಯೆಗಳು, ಕೆಲವು ಬೇಡ ಅಂದ್ರೂ ಸುತ್ತಮುತ್ತಲಿಂದ ಆಗತಕ್ಕಂಥ ಹೆಚ್ಚು ಕಡಿಮೆಗಳು, ಪರಿಸರದ್ದು, ಇವಕ್ಕೆಲ್ಲ ಮನುಷ್ಯ ಅವನ ದೇಹ ಸೋತೋಗುತ್ತೆ. ಅದರಿಂದ ತಾಪತ್ರಯ ಇದೆ. ಮೂರು ಬಗೆಯಿಂದ ಅವನನ್ನು ದುಃಖ ಮುಕ್ತಿಯಾಗುತ್ತೆ. ಈ ತಾಪದಿಂದ, ಸಂಕಟದಿಂದ ಏನಾಗುತ್ತೆ ಅಂದ್ರೆ ನರಕ ಆಗುತ್ತೆ. ಇಲ್ಲಿಯೂ ನರಕದ ಅನುಭವ. ಮುಂದೆ ಈ ತಾಪಕ್ಕೆ ಅವನು ಒಳಗಾಗುವ ಮೂಲಕ ಒಳ್ಳೆ ಕೆಲಸ ಮಾಡದಿದ್ರೆ ಇನ್ನಷ್ಟು ನರಕವನ್ನು, ಅನರ್ಥವನ್ನು ಪಡಿತಾನ. ಆದ್ರಿಂದ ಇವನನ್ನು ಕಾಡಿರತಕ್ಕಂಥ ಏನೊಂದು ತಾಪತ್ರಯಗಳಿವೆ, ಅನೇಕ ಪ್ರಕಾರದ ಸಮಸ್ಯೆಗಳಿವೆ. ಇದರಿಂದ ಅವನಿಗೆ ದುಃಖದಿಂದ ರಕ್ಷಣೆ ಮಾಡಲಿಕ್ಕೆ ಇರುವುದು ಹೋತ್ರ. ಹಾಹಾಕಾರದಿಂದಾಗಿ ಅವನ ರಕ್ಷಣೆ ಮಾಡುವುದರಿಂದ, ತಾಪತ್ರಯಗಳಿಂದ ಅವನಿಗೆ ನಿವೃತ್ತಿ ಕೊಡುವುದರಿಂದ ಇದನ್ನು ಅಗ್ನಿಹೋತ್ರ ಅಂತ ಕರೆದಿದ್ದಾರೆ. ನಿಜವಾಗಿ ಈ ಪ್ರಶ್ನೋತ್ತರಗಳೆಲ್ಲ ಬಂದಾಗ ಹಿಂದೆ ಧರ್ಮರಾಜನ ಈ ಪ್ರಶ್ನೆ ಉತ್ತರ ಎಲ್ಲ ಕೃಷ್ಣನಲ್ಲಿ ಬಂದಿತ್ತು. ಅದನ್ನು ಇಲ್ಲಿ ಮತ್ತೆ ಕೃಷ್ಣ ನೆನಪಿಸ್ತಾನೆ. ನಮ್ಮ ವೇದಗಳು ಕಲಿತದ್ದವು, ವೇದಗಳು ಅಂತಲೇ ಇರಲಿ ಒಂದು ದೊಡ್ಡ ಸಬ್ಜೆಕ್ಟ್. ಅವುಗಳು ಉಪಯೋಗ ಆಗುವುದು ಎಲ್ಲಿ ಕೇಳಿದ್ರೆ ಅಗ್ನಿಹೋತ್ರದಲ್ಲಿ. ಇಲ್ಲಾಂದ್ರೆ ವೇದಕ್ಕೇನು ಕೆಲಸ? ಎಲ್ಲ ಬಗೆಯ ವೇದಗಳು, 3 ವೇದಗಳಿಂದ ಲಭ್ಯವಾಗುವಂಥದ್ದು ಅಗ್ನಿಹೋತ್ರ. ಋಗ್ವೇದಿ ಮಂತ್ರ ಹೇಳುತ್ತಾನೆ ಯಾವ ದೇವತೆಗಳಿಗೆ ಸಂಬಂಧಪಟ್ಟಂತಹ ಆಹುತಿಗಳು ಅಂತ ಎನ್ನುವ ನೆಲೆಯಲ್ಲಿ. ಯಜುರ್ವೇದಿ ಆ ದೇವತೆಗೆ ಆಹುತಿಯನ್ನು ಕೊಡುತ್ತಾನೆ ಹೋತ್ರ ಕರೆದಾಗ, ಋಗ್ವೇದಿ ಕರೆದಾಗ.
ಆಹುತಿ ಕೊಟ್ಟ ಬಳಿಕ ಅವನನ್ನು ಸಂತೋಷಪಡಿಸಲಿಕ್ಕೋಸ್ಕರ ಸಾಮವೇದಿ ಅವನನ್ನು ಮಂತ್ರದಿಂದ ಹಾಡುತ್ತಾನೆ, ಅವನ ವೈಭವವನ್ನು ಬಿಡಿಸಿ ತಿಳಿಸ್ತಾನೆ. ಹೀಗೆ 3 ವೇದಿಗಳು, ವೇದಜ್ಞರು ಮಾಡುವ ಈ ಕರ್ಮ, ಅದರಲ್ಲಿ ಹೆಚ್ಚು ಕಡಿಮೆ ಆಗದಂತೆ ನೋಡಿಕೊಳ್ಳಿಕ್ಕೆ ಬ್ರಹ್ಮ ಅಥರ್ವವಿಕ್ಸ್ ಅವನು 3 ಕಲ್ತಿರ್ತಾನೆ. ಒಂದು ಸ್ಪೆಷಲ್ ಏನು ಕಲ್ತಿದ್ದಾನೆ ಅಂದ್ರೆ ಪ್ರಾಯಶ್ಚಿತ್ತ ವಿಧಿಯನ್ನು ಕಲ್ತಿದ್ದಾನೆ. ಅವನು ತಪ್ಪಾದ್ದಕ್ಕೆ ಏನು ಮಾಡುವುದು, ಹೇಗೆ ಮಾಡುವುದು, ಏನು ನಡೆಸಿಕೊಡುವುದು ಎನ್ನುವುದು ಗೊತ್ತಿದೆ ಅವನಿಗೆ. ಹೀಗಾಗಿ ಎಲ್ಲ ವೇದಗಳ ಉಪಯೋಗ ಆಗುವುದು ಯಾವಾಗ ಅಂದ್ರೆ ಯಜ್ಞದಲ್ಲಿ, ಅಗ್ನಿಹೋತ್ರದಲ್ಲಿ. ಅಗ್ನಿಹೋತ್ರ ಬಲ ವೇದಾಹ, ಮತ್ತೆ ಶೀಲವೃತ್ತ ಬಲಂ ಶ್ರುತಂ. ಅಧ್ಯಯನ ಮಾಡಿದ್ದರ ದೊಡ್ಡ ಫಲ ಏನು ಕೇಳಿದ್ರೆ ಒಳ್ಳೆಯ ನಡತೆ, ತಪ್ಪಿಲ್ಲದಂತೆ ಓದಿಕೊಂಡವನು ಎಚ್ಚರ ತಪ್ಪಿಯೂ ಸಹ ಗೊತ್ತಿಲ್ಲದೆಯೂ ಸಹ ಏನು ಅನ್ಯಾಯ ಮಾಡುವಾಗಿಲ್ಲ. ಹಾಗಾಗಿ ಯಾರಿಗೆ ಓದಿಕೊಳ್ಳುವುದೇ ಇಲ್ಲ, ಗೊತ್ತಾಗಿಬಿಡುತ್ತಲ್ಲ ಅನ್ಯಾಯ ಮಾಡ್ಲಿಕ್ಕೆ ಆಗುವುದಿಲ್ಲ ಅಲ್ವಾ ಅಂತ. ಮುಖ್ಯವಾಗಿ ಓದಿಕೊಂಡದ್ದರ ಫಲ ಏನು ಕೇಳಿದ್ರೆ ಒಳ್ಳೆಯ ನಡತೆ, ಇದರಿಂದ ಒಳ್ಳೆಯ ಲೋಕದ ಪ್ರಾಪ್ತಿ. ವಾಸ್ತವವಾಗಿ ಬಹಳ ಚೆನ್ನಾಗಿ ಬದುಕಲಿಕ್ಕಾಗತ್ತೆ. ಬದುಕಿನಲ್ಲಿ ಪುಣ್ಯವನ್ನು ಕ್ಯಾಶ್ ಮಾಡಲಿಕ್ಕೆ ಬರುತ್ತೆ. ಗೊತ್ತೇ ಇಲ್ಲ ನೋಡಿ, ಹಲ್ಲು ಎಲ್ಲರೂ ಉಜ್ಜುತ್ತಾರೆ, ಇಟ್ಕೊಳ್ಳಿ. ಉಜ್ಜದಿದ್ರೆ ಅವನಿಗೆ ಗೊತ್ತು ಆಸ್ಪತ್ರೆ ಹೋದ್ರೆ ಎಷ್ಟು ಬಿಲ್ ಬರ್ತದೆ ಅಂತ. ಹಲ್ಲು ಉಜ್ಜಿಕೊಳ್ಳದಿದ್ರೆ ಆಹಾರವನ್ನು ಹಾಗೆ ತಿಂದ್ರೆ ಎಷ್ಟೆಲ್ಲ ವಿಪರಿಣಾಮ ಆಗುತ್ತದೆ, ಪಾಯ್ಸನ್ ಆಗ್ತದೆ ಆಹಾರದಿಂದ ಅಂತ ಗೊತ್ತವನಿಗೆ. ಅದನ್ನ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದಾಗ ಹಲ್ಲು ಉಜ್ಜಿಕೊಳ್ಳದೆ ಇದ್ರೆ ಹಲ್ಲಿನಲ್ಲಿರತಕ್ಕಂತಹ ವಿಷಾಣುಗಳು ಅವನ ಊಟದಲ್ಲಿ ಒಳಗೆ ಸೇರಿ ಅವನನ್ನೇ ಒಂದು ದೊಡ್ಡ ರೋಗಿಯನ್ನಾಗಿ ಮಾಡ್ತದೆ. ಹೊರಗಿಂದ ಬರಬೇಕಾಗಿಲ್ಲ ರೋಗ, ಅವನೇ ಮಾಡಿಕೊಂಡದ್ದು ರೋಗ. ಇದರಿಂದ ಹಲ್ಲು ಮಾತ್ರ ಉದುರುವುದಲ್ಲ, ಹೊಟ್ಟೆ ಉದರದಿಂದ ಹೊಟ್ಟೆ ಉದುರುತ್ತೆ ಮನೆಗೆ ಅವನಿಗೆ. ಅದರೊಟ್ಟಿಗೆ ಅವನದ್ದು ದುಡ್ಡಿನ ಪೆಟ್ಟಿಗೆ ಉದುರಿ ಹೋಗುತ್ತೆ. ಇಷ್ಟು ವಿಷಯ. ಈಗ ಹಲ್ಲು ಉಜ್ಜಬೇಕಾಯ್ತು, ಅಲ್ಲಿ ಮಾತು ಮುಗಿಯಿತು. ಅಲ್ಲ, ಹಲ್ಲನ್ನು ಉಜ್ಜುವುದರಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಬರುತ್ತಾ ನೋಡಿ ಅಂತ ಶುರು ಮಾಡಿದ್ರು. ಇಲ್ಲಿ ಹಲ್ಲುಜ್ಜುವುದು ಹಲ್ಲುಜ್ಜಿತ್ತು ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ. ಬಿಳುಪಾಗಲಿಕ್ಕೆ ಹಲ್ಲು, ಚಂದ ಕಾಣಲಿಕ್ಕೆ, ನಗುವಾಗದಾದ್ರೂ ಒಂದು ಮುಸುಂಡು ಚಂದ ಕಾಣಬೇಕಲ್ಲ, ಅದಕ್ಕೋಸ್ಕರ ಆದ್ರೂ ಹಲ್ಲುಜ್ಜುವುದು ಮಾಡಿಕೊಳ್ಳಿ. ಪಕ್ಕದಲ್ಲಿ ಯಾರಾದ್ರೂ ಬಂದು ಕೂತ್ಕೊಳ್ಳದಂತೆ ಮಾಡ್ಲಿಕ್ಕೋಸ್ಕರ ಅಥವಾ ಹತ್ತಿರದಲ್ಲಿ ಬರಲಿ ಅಂತ ಹೇಳಿಕೊಂಡು ಹಲ್ಲನ್ನು ಚಂದ ಮಾಡ್ಲಿಕ್ಕೆ ಆಯ್ತು. ಈಗ ಹಲ್ಲನ್ನು ಉಜ್ಜುವಾಗ ಎಷ್ಟೊತ್ತಿನಲ್ಲಿ ಉಜ್ಜಬೇಕು ಯೋಚನೆ ಮಾಡಿಕೊಂಡ್ರಿ. ಅದನ್ನು ಮಿಂದ ಬಳಿಕವೋ, ತಿಂದ ಬಳಿಕವೋ, ಮಲಗುವಾಗಲೋ, ಎದ್ದ ಬಳಿಕವೋ, ಹೀಗೊಂದು ಹಲ್ಲುಜ್ಜಲಿಕ್ಕೊಂದು ಸಮಯವನ್ನು ಕೊಟ್ಟು ಆ ಕಾಲದಲ್ಲಿ ಅದನ್ನು ನಡೆಸಿಕೊಂಡಾಗ, ಹಲ್ಲುಜ್ಜಲು ಉಪಯೋಗಿಸಿಕೊಂಡಿರತಕ್ಕಂತಹ ಕಡ್ಡಿಯಲ್ಲಿ, ವನಸ್ಪತಿಯಲ್ಲಿ ಇರತಕ್ಕಂಥ ದೇವತೆಗಳ ನೆನಪು ಮಾಡಿಕೊಂಡಾಗ, ಅದನ್ನೊಂದು ಪೂರ್ವಕ್ಕೋ ಇದೊಂದು ಕಡೆಗೋ ಮೋರೆ ಹಾಕಿಕೊಂಡು ಹಲ್ಲುಜ್ಜಲಿಕ್ಕೆ ಕುಳಿತು ನಿಂತಲ್ಲ, ಅದಕ್ಕೆಲ್ಲ ಲೆಕ್ಕಾಚಾರ ಕೊಡ್ತಾರೆ. ಕುಳಿತು ಉಜ್ಜಿದಾಗ, ಪೂರ್ವಕ್ಕೆ ಮುಖ ಹಾಕಿ ಉಜ್ಜಿದಾಗ, ಮುಳ್ಳಿಲ್ಲದ, ಹಾಲು ಬರದ, ಯಜ್ಞಕ್ಕೆ ಸಲ್ಲದ ತುಂಡುಗಳನ್ನಷ್ಟು ಉಪಯೋಗಿಸಿಕೊಂಡಾಗ, ಅದು ಎಲ್ಲ ದಿನ ಅಲ್ಲ. ಮತ್ತೆ ದಿನತ್ರಯಗಳಿಗೆ, ಸಂಕ್ರಾಂತಿ ಅಮಾಗಳಿಗೆ ಎಲ್ಲ ವರ್ಜ್ಯ ಇದೆ. ಇದನ್ನೆಲ್ಲ ತಿಳಿದಾಗ ವನಸ್ಪತಿ ದೇವತೆಗಳನ್ನು, ನಡೆಸುವ ಕರ್ಮಗಳನ್ನು, ಮಾಡುವ ಹೊತ್ತನ್ನು, ಹೇಳುವ ಮಂತ್ರವನ್ನು ಎಲ್ಲರೂ ಹೇಳಲಿಕ್ಕೆ ಬರುತ್ತೆ. ಇದೇನು ಕಷ್ಟ ಇಲ್ಲ. ಆಯುರ್ಬಲಂ ವಿಶ್ವ ವರ್ಚ ಪ್ರಜಾಪಶು ವಸೋನಿಚ ಬ್ರಹ್ಮ ಪ್ರಜ್ಞಾಂಚ ಮೇಧಾಂಚ ತೊನ್ನೋದೇಹಿ ವನಸ್ಪತೆ ಅಂತ ಹೇಳಿ ಪ್ರತಿಯೊಬ್ಬರೂ ನನಗಿದನ್ನು ಕೊಡಿ ಅಂತ ಕೇಳಿಕೊಂಡು ಹಲ್ಲುಜ್ಜಲಿಕ್ಕೆ ಬರುತ್ತೆ. ಹಲ್ಲುಜ್ಜುವುದರಿಂದ ಅವನಿಗೆ ಆರೋಗ್ಯ ಬರುತ್ತೆ, ಆಯುಷ್ಯ ಬರುತ್ತೆ, ದುಡ್ಡು ಬರುತ್ತೆ. ನೋಡಿ, ಇದನ್ನು ಹೇಳಿಬಿಟ್ರೆ ಎಲ್ಲ ನಾಳೆಯಿಂದ ತಿಳ್ಕೊಳ್ತಾರೆ, ಹೌದಲ್ಲ ಅಂತೇಳಿ. ಮಾಡುವ ಕರ್ಮವನ್ನೇ ಧರ್ಮವನ್ನಾಗಿಸುವ ತಂತ್ರವೇ, ಪುಣ್ಯ ಪ್ರಾಪ್ತಿಗೆ ಅನುಕೂಲ ಆಗುವಂತೆ ನೋಡಿಕೊಳ್ಳುವ ವ್ಯವಸ್ಥೆಯೇ ಶಾಸ್ತ್ರದ ಶ್ರವಣದ ಕಥೆ. ಓದುವುದು ಯಾಕೆ ಕೇಳಿದ್ರೆ ಸರಿಯಾಗಿ ನಡೆಸಲಿಕ್ಕೆ. ನಡೆಸುವುದು ನಡೆಸ್ತಾನೆ, ಮೀಯುವುದು ಮೀತಾನೆ, ಉಣ್ಣುವುದು ಉಂತಾನೆ, ಹೇಳುವುದು ಹೇಳುತ್ತಾನೆ. ಹೇಗೆ ಅಂತ ತಿಳ್ಕೊಂಡಾಗ ಅದನ್ನು ಪುಣ್ಯದ ಪದವನ್ನಾಗಿ ಮಾಡ್ಲಿಕ್ಕೆ ಆಗುತ್ತೆ. ನಾನಿದನ್ನು ಬರೆದಿದ್ದೇನೆ, ಮತ್ತೆ ಹುಡುಕುವುದು ಬೇಡ. ಯಾರು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ, ಹಲ್ಲುಜ್ಜುವ ಕಥೆಯಲ್ಲಿ ಏನೆಲ್ಲ ವಿಷಯಾಂಶಗಳಿರ್ತವೆ ಅಂತ. ಸ್ವಲ್ಪ ಸೂಕ್ಷ್ಮವಾಗಿ, ಸುಮಾರು ವಿಸ್ತಾರವಾಗಿ ಕೊಟ್ಟಿಲ್ಲ, ಇದೆ ಅಂತ. ಹಾಗೆ ಓದಿಕೊಂಡದ್ದರ ಲಾಭ ಬದುಕಿನಲ್ಲಿ ನಾವು ಬದುಕುವುದನ್ನೇ ಪುಣ್ಯ ಮಾಡಿಕೊಳ್ಳುವ ವಿಧಾನ ಅಷ್ಟೆ. ಬದುಕುವುದು ಬದುಕ್ತೇವೆ, ಮಲಗುವುದು ಮಲಗ್ತಾನೆ, ಎಲ್ಲಿ ಮಲಗಬೇಕು, ಹೇಗೆ ಮಲಗಬೇಕು, ಎಷ್ಟು ಮಲಗಬೇಕು ಗಂಟೆ, ಇವನ್ನೆಲ್ಲ ಹೇಳಿಕೊಟ್ರೆ ಆರೋಗ್ಯವೂ ಸಿದ್ಧಿಸುತ್ತೆ, ಪುಣ್ಯವೂ ಲಾಭ ಆಗತ್ತೆ, ದೇಹವೂ ತಂಪಾಗತ್ತೆ, ಜೀವನೂ ಸಹ ಆರಾಮ ಆಗ್ತಾರೆ. ಇದನ್ನೆಲ್ಲ ತಿಳಿಸ್ತಾರೆ. ಹಾಗೆಯೇ ಮುಂದೆ ಹೋಗುವಾಗ ರತಿಪುತ್ರ ಫಲಾಧಾರ ಅಂತಾರೆ. ಮದುವೆ ಆಯ್ತಾ ಕೇಳ್ತಾರೆ, ಹೌದಪ್ಪ
ಮದುವೆ ಆಗದದ್ದರ ಲಾಭ ಏನು, ಫಲಿತ ಏನು ಕೇಳಿದ್ರೆ ಮಕ್ಕಳಾಗಿದೆ, ಸರಿ, ಮತ್ತೆ ಆರಾಮವಾಗಿದೆ, ಸಂತೋಷವಿದೆ, ಸುಖವಿದೆ, ದೈಹಿಕವಾದ ಆನಂದವಿದೆ, ಸರಿ. ಇಲ್ಲದಿದ್ರೆ ಮದುವೆಯಾಗಿ ಪ್ರಯೋಜನವನ್ನು ಕೇಳುತ್ತಾರೆ. ಅಂದ್ರೆ ವೇದ ಪಡೆದವುದರಿಂದ ಲಾಭವೇನು ಕೇಳಿದ್ರೆ ವೇದವನ್ನು ಉಪಯೋಗಿಸಿಕೊಳ್ಳುವುದು ಯಜ್ಞದಲ್ಲಿ. ಇಲ್ಲದಿದ್ರೆ ವೇದ ಕಲಿತೇನು ಪ್ರಯೋಜನ? ಪಾಠ ಕೇಳಿದ್ದರಿಂದ ಲಾಭ ಏನು ಕೇಳಿದ್ರೆ ನಡೆಯುವ ಕರ್ಮಗಳನ್ನು ನಾವು ಅಸರಾಗಿಸಿದ್ದೇವೆ. ಈಗ ಅದಕ್ಕೆ ಉದಾಹರಣೆ ಕೊಟ್ಟದ್ದು ಅಲ್ಲೊಜ್ಜುವುದೊಂದಷ್ಟೇ ಅಲ್ಲ, ಕೇಳಿಕೊಂಡಿದ್ದರಿಂದ ನಾವು ನಡ್ಕೊಳ್ಳುವುದನ್ನು ಸರಿ ಮಾಡ್ಲಿಕ್ಕಾಗತ್ತೆ. ಮದುವೆ ಮಾಡಿಕೊಂಡದ್ದರಿಂದ ಮಕ್ಕಳನ್ನು ಪಡೆದು ಸಂತಾನವನ್ನು ಮುಂದುವರಿಸಿ ಆನಂದವನ್ನು ದೈಹಿಕವಾಗಿ ಪಡೆದು ಬದುಕಲಿಕ್ಕಾಗತ್ತೆ. ಇಷ್ಟೇ. ಒಂದೊಂದರ ಲಾಭ ಪಲ್ಯ ಆಯ್ತಾ ಅಂತ ಕೇಳೋದು. ಹಾಗೆಯೇ ದುಡ್ಡುಂಟ, ಹೌದು, ಅದರ ಲಾಭ ಆಯ್ತಾ ಎಂತ? ದಕ್ತ ಭುಕ್ತ ಫಲಂ ಧನಂ ಅಂತಾರೆ. ದುಡ್ಡಿದ್ದರೆ ದಾನ ಮಾಡುವುದರಿಂದ ಅದನ್ನು ಸಂಭ್ರಮಿಸಿಕೊಳ್ಳಬಹುದು, ಮತ್ತೆ ತಿನ್ನುವುದರಿಂದ ಅದನ್ನು ಖಾಲಿಯಾಗಿಸಬಹುದು. ದುಡ್ಡಿನಿಂದ ಏನು ಇವನಿಗೆ ಸಂತೋಷ, ಸುಖ, ಅನುಭವ, ಅದರದ್ದು ಫಲ, ಫುಲ್ಫಿಲ್ಮೆಂಟ್ಸ್ ಏನು ಕೇಳಿದರೆ ಮುಖ್ಯವಾಗಿ ದಾನ ಮಾಡು. ದಾನ ಮಾಡ್ಲಿಕ್ಕೋಸ್ಕರ ದುಡ್ಡು ಒಟ್ಟು ಮಾಡಿದ್ದ, ಮತ್ತೆ ಇಲ್ಲ ತಿಂದುಕು ಆಯ್ತಾ, ಇರುವುದಷ್ಟೇ. ಅದಕ್ಕೆ 3-4 ಜಾಗ. ಏನ್ 3-4 ಜಾಗ ಅಂದ್ರೆ ಯೋ ದದಾತಿ ನ ಭುಂಕ್ತಿ, ಮತ್ತೆ ತಸ್ಯ ತೃತೀಯಾಗತಿ ಅಂತ. ದಾನಂ ಭೋಗೋ ನಾಶಶ್ಚೇತಿ. ದುಡ್ಡಿಗೆ 3 ದಾರಿ. ಒಂದು, ಯಾರಿಗಾದ್ರೂ ಕೊಡ್ಲಿಕ್ಕೆ ಬರ್ತದೆ, ಇಲ್ಲ ತಾನಾಗಿ ಖರ್ಚು ಮಾಡಿ ತಿನ್ಲಿಕ್ಕೆ ಆಗ್ತದೆ, ಅಲ್ಲ ಅದನ್ನು ಸುಮ್ಮನೆ ಇಟ್ಟು ಗೆದ್ದಲಿಗೋ ಕಳ್ಳನಿಗೋ ಬಿಡ್ಲಿಕ್ಕೆ ಆಗ್ತದೆ. 3ನೇ ವಿಷಯ ಅದು. ಇವನಾಗಿ ದಾನ ಮಾಡಲಿಲ್ಲ, ತಿನ್ಲಿಕ್ಕೆ ಹೋಗ್ಲಿಲ್ಲ, ಮತ್ತೆ ದುಡ್ಡು ಗಂಟಿಟ್ಟಿದ್ದಾನೆ, ಏನಾಯ್ತು ಹೇಳಿದ್ರೆ ಅದು ಕೋಣಿಗೆ ಗೆದ್ದಲು ಹಿಡಿದಿದೆ, ಅವನ ಬಟ್ಟೆ ಮರೆ ಒಟ್ಟಿಗೆ ದುಡ್ಡನ್ನು ನುಂಗಿ ಹಾಕಿದೆ, ಗೆದ್ದಲು ಮುಗೀತಲ್ಲ. ಇಲ್ಲ ಅವನು ಬಂಗಾರ ಒಡವೆ ಎಲ್ಲ ಮಾಡಿಕೊಂಡಿಟ್ಟಿದ್ದಾನೆ, ಗೆದ್ದಲು ತಿನ್ನುವುದಿಲ್ಲ, ಸರಿ, ಗೆದ್ದಲು ತಿನ್ನುವುದಿಲ್ಲ, ಕಳ್ಳ ಹೊಡೆದಿರ್ತಾನೆ ಅಷ್ಟೆ. ಕೆಲವು ಲಾಕರ್ ಅಲ್ಲಿ ಇದ್ದದ್ದೇ ಮಾಯ ಆಗಿದೆ ಅಂತೆ ಪಾಪ. ಇಟ್ಟವನ್ನು ಕಣ್ಮರೆ ಮಾಡಿದ್ನೋ, ನೋಡಿದವಂತೆ ಇದ್ನೋ, ಅಥವಾ ಆಚೆ ಬದಿಯಿಂದ ಲಾಕರಿಗೆ ಗೋಡೆಯೇ ಇಲ್ಲವೋ ಅದು ಆಗಿರ್ಬೋದು, ಸತ್ಯ. ಕಿಟಕಿ ಮಾತ್ರ ಕಂಡಿ, ಅವನು ಕಣ್ಣಿಗೆ ಕಾಣುತ್ತದೆ ಅಷ್ಟೇ, ಕೈಗೆ ಸಿಗ್ತದೆ ಅಷ್ಟೇ, ಅದ್ರ ಆಚೆಗೆ ಗೊತ್ತಿಲ್ಲ ಅವನಿಗೆ. ಅದೇ ಆ ಕಿಟಕಿಗೆ ಇನ್ನೊಂದು ಬಾಗಿಲಿದೆ ಗೊತ್ತಿಲ್ಲ ಅವನಿಗೆ, ಕೈ ದೂಡಿದಷ್ಟುವರೆಗೆ ಹೋಗಿದೆ ಅದು ಒಳಗೆ, ಮತ್ತೆ ಆಚೆಯಿಂದ ಇನ್ನೊಬ್ಬ ಆರಾಮವಾಗಿ ತೆಗೆದಿದ್ದಾರೆ ಮಾಯ. ಅವ್ರು ಹೇಳ್ತಾರೆ ಇದು ವಂಡರ್ಫುಲ್ ವಿಂಡೋ ಅಂತ. ನೀವು ಇಲ್ಲಿ ಇಟ್ಟರೆ ತಿಜೋರಿ ಯಾರಿಗೂ ಕಾಣುವುದಿಲ್ಲ, ಹೌದು, ಯಾರಿಗೂ ಇಟ್ಟವನಿಗೂ ಕಾಣುವುದಿಲ್ಲ ಅದು ಮಾಯ. ಆಚೆ ಬದಿಯಿಂದ ಅದು ಬುಳುಮ್ ಅಂತ ದೊಡ್ಡ ಹೊಟ್ಟೆಗೆ, ದೊಡ್ಡ ಗುಂಡಿಗೆ ಬೀಳ್ತದೆ, ಅಲ್ಲಿಂದ ಹೋಗ್ತದೆ, ಮತ್ತೆ ಬೀಳುವ ಶಬ್ದ ಕೇಳುತ್ತದೆ, ಅಲ್ಲಿಗೆ ರಶೀದಿ ಬಂದಾಗೆ ನಮಗೆ. ಹೀಗೆ ಕೃಷ್ಣ ಹೇಳುತ್ತಾ ಇದ್ದಾನೆ, ಅಗ್ನಿಹೋತ್ರವೇ ಪ್ರಧಾನವಾದಂತಹ ನಮ್ಮ ಕಲಿತದ್ದರ ವೇದಗಳ ಉಪಯೋಗದಲ್ಲಿ ಇರತಕ್ಕಂತಹ ದೊಡ್ಡ ವ್ಯವಸ್ಥೆ. ಇದನ್ನು ಮತ್ತೆ 3 ಜನರು ಧರ್ಮರಾಜ ಕೇಳಿದ್ದ, ಅದು 3 ಜನರಿಗೂ ಅಗ್ನಿಹೋತ್ರದ ವಿಶೇಷ ಉಪಾಸನೆಗಳೆಲ್ಲ ಇವೆ ಅಲ್ವಾ ಅಂತ. ಹೌದೌದು ಹೇಳಿದ್ದ ಕೃಷ್ಣ. ಅದನ್ನ ಬ್ರಾಹ್ಮಣನಿಗೆ ವಸಂತದಲ್ಲಿ, ಕ್ಷತ್ರಿಯನಿಗೆ ಗ್ರೀಷ್ಮದಲ್ಲಿ, ಮತ್ತೆ ಮಧ್ವೈಶ್ಯನಿಗೆ ವ್ಯಾಪಾರಿಗಳಿಗೆ ಆಗುವ ಋತುವಿನಲ್ಲಿ ಈ ಅಗ್ನಿಯ ಉಪಾಸನೆಗಳ ಕಥೆಗಳು, ವಿಶೇಷ ಕಥೆಗಳು, ನಿತ್ಯದ್ ಬಿಟ್ಟು ಏನ್ ಲಾಭ ಆಗತ್ತೆ ಹಾಗೆ ಮಾಡಿ ನೋಡಿ. ಕಾಲಕ್ಕನುಗುಣವಾಗಿ ಇದನ್ನು ನಡೆಸುವಂತದ್ದನ್ನು ಹೇಳ್ತಾರೆ. ದಂತಧಾವನದ ವಿಷಯ ಇರುವಂತೆ ಕಾಲಕ್ಕೆ ಅನುಗುಣವಾಗಿ ಇದರ ಉಪಯೋಗದ ಕ್ರಮ. ಅಗ್ನ್ಯಾದಯಂತೂ ಏನಾಥ ವಸಂತೇ ಕ್ರಿಯತೆ ಅನಘ. ವಸಂತ ಮಾಸದಲ್ಲಿ ಒಬ್ಬ ತಿಳಿದವ, ಜ್ಞಾನಿಯಾದವ, ಕಲಿತವ ಅಗ್ನ್ಯಾಧಾನವನ್ನು ಮಾಡಿಕೊಂಡ್ರೆ, ಅಗ್ನಿಪಾಸನೆಯನ್ನು ನಡೆಸಿಕೊಟ್ರೆ, ಅನೇಕ ಬಗೆಯ ಯಜ್ಞಯಾಗಗಳನ್ನೆಲ್ಲ ಅದರಲ್ಲಿ ಮಾಡ್ತಾ ನಿಂತರೆ ಅವನಿಗೆ ತಸ್ಯ ಶ್ರೀಹಿ ಬ್ರಹ್ಮವೃದ್ಧಿಶ್ಚ ಬ್ರಾಹ್ಮಣಸ್ಯ ವಿವರ್ಧತೆ. ಮುಖ್ಯವಾಗಿ ಅವನಿಗೆ ಸಂಪತ್ತು ಬರ್ತದೆ, ಜ್ಞಾನ ಹೆಚ್ಚುತ್ತದೆ. ಅವನಿಗೆ ಬೇಕಾದದ್ದು ಅಗ್ನಿ ಉಪಾಸನೆಯಿಂದ ಆಗುವಂಥದ್ದು, ಅವನಿಗೆ ಬೇಕಾಗಿರತಕ್ಕಂಥ ಒಳ್ಳೆಯ ಅನುಕೂಲಗಳು, ಆರಾಮವಾದ ವಿಶೇಷವಾದಂತಹ ಲಾಭಗಳು ಇರ್ತವೆ. ಅದರೊಟ್ಟಿಗೆ ಭಗವಂತನ ಎಚ್ಚರ ಅವನಿಗೆ ಮೂಡುತ್ತದೆ ಅಂತ. ಅದೇ ಕ್ಷತ್ರಿಯ ಮಾಡುವಂಥದ್ದು ಏನಾಧಾನಂತು ವೈ ಗ್ರೀಷ್ಮೆ ಕ್ರಿಯತೆ ತಸ್ಯ ವರ್ಧತೆ. ಅವನಿಗೆ ಗ್ರೀಷ್ಮಕಾಲದಲ್ಲಿ ಮಾಡಲಿಕ್ಕೆ ಕೊಟ್ಟದ್ದು. ಗ್ರೀಷ್ಮಕಾಲದಲ್ಲಿ ಆದಷ್ಟು ಎಲ್ಲ ಸಮಿತಿಗಳೆಲ್ಲ ಖಾಲಿ ಆಗಿರ್ತವೆ, ಒಣಗಿರ್ತವೆ, ಹಣ್ಣು ಹಂಪಲುಗಳೆಲ್ಲ ಕಮ್ಮಿ ಆಗಿರ್ತವೆ. ವಸಂತದಲ್ಲಿ ಬಂದಾಗಲ್ಲ. ಅದನ್ನು ಮೊದಲಿಗೆ ಮಾಡಲಿಕ್ಕೆ, ಬ್ರಹ್ಮಜ್ಞಾನಿಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ಅವನು ಆ ಋತುವಿನಲ್ಲಿ ಬೇಕಾದಂತ 2 ತಿಂಗಳಿದೆ, ಚೈತ್ರ ವೈಶಾಖ, ಬೇಕಾದಷ್ಟು ಯಜ್ಞಗಳನ್ನು ಮಾಡಿದ ಬಳಿಕ ಮತ್ತೆ ರಾಜ್ಯಭಾರ ನಡೆಸುವ ಅಧಿಕಾರದಲ್ಲಿ ನಿಂತ ಕ್ಷತ್ರಿಯನಿಗಿರತಕ್ಕಂಥ ಕಾಲ
ಅವನಿಗೆ ಬ್ರಹ್ಮವರ್ಚಸ್ಸು ಬರುತ್ತೆ, ಭಗವದೆಚ್ಚರ ಆಗತ್ತೆ, ಅದೆಲ್ಲ ಮುಖ್ಯ ಅಲ್ಲ, ಅದೆಲ್ಲ ಉಂಟು, ಇಲ್ಲ ಅಲ್ಲ. ಆದ್ರೆ ಅವನು ವೈರಾಗ್ಯದ ಲೆಕ್ಕಾಚಾರದಲ್ಲಿ, ಧರ್ಮಚಿಂತನೆಯಲ್ಲಿ, ಜ್ಞಾನದ ನೆಲೆಯಲ್ಲಿ ಮಾಡಿದ್ದಲ್ಲ ಅದನ್ನು. ಅದವನಿಗಲ್ಲ. ಈಗ ಅವನು ರಾಜ್ಯವನ್ನು ನೋಡಿಕೊಳ್ಬೇಕಲ್ಲ. ಅದರಿಂದ ಅವನಿಗೆ ಶ್ರೀಹಿ ಪ್ರಜಾಹ ಪಶವಶ್ಚೈವ ವಿತ್ತಂ ತೇಜಃ ಬಲಂ ಯಶ. ಅವನಿಗೆ ಬೇರೆ ಮುಖಗಳಿಂದ ಲಾಭವನ್ನು ಕೃಷ್ಣ ಹೇಳುತ್ತಾ ಇದ್ದಾನೆ. ಅವನಿಗೂ ಸಂಪತ್ತುಂಟು, ಶ್ರೀಹಿ ಉಂಟು, ಅದರೊಟ್ಟಿಗೆ ಪ್ರಜಾಹ, ಪ್ರಜೆಗಳು ವಿಶೇಷವಾಗಿ ಅವನ ಆಧಾರಕ್ಕೆ ಪಾತ್ರರಾಗ್ತಾರೆ, ಚೆನ್ನಾಗಿ ನೋಡಿಕೊಳ್ಳಿಕ್ಕೆ ಸಿಗ್ತದೆ. ಪ್ರಜಾವಂಶಗಳು, ಸಮಾಜ, ಹಾಗೆ ಪಶವಶ್ಚೈವ, ಆಳುಕಾಳುಗಳು, ಜನ ವ್ಯವಸ್ಥೆಗಳು, ಕೆಲಸದವರು, ಮಂತ್ರಿ ಮಾಗದವರು, ಇವರಷ್ಟೇ ಅಲ್ಲದೆ ಪಶುಗಳು, ಚತುರಂಗಕ್ಕಾಗಿ ಕೊಟ್ಟಿಗೆಯಲ್ಲಿ ದನ ಎತ್ತುಗಳ ಸಾಮ್ರಾಜ್ಯದಂತೆ ಕುದುರೆಗಳು, ಆನೆಗಳು, ಒಂಟೆಗಳು, ಇವೆಲ್ಲ ಸವಾರಿಗೆ, ಹೋರಾಟಕ್ಕೆ ಬೇಕಾದಾಗೆ, ಅಜಾವಯಗಳು ಸಹ, ಆಡುಕುರಿಗಳು ಸಹ, ಇವೆಲ್ಲ ಬೇಕಾದಷ್ಟು ಸಂಭ್ರಮಿಸ್ತವೆ ಅವನಿಗೆ. ಶ್ರೀ ಪ್ರಜಾ ಪಶುಶ್ಚೈವ ವಿತ್ತಂ ತೇಜಃ ಬಲಂ ಯಶಃ. ದುಡ್ಡು, ಬೊಕ್ಕಸ ತುಂಬುತ್ತದೆ, ಒಳ್ಳೆ ತೇಜಸ್ವಿ ಆಗ್ತಾನೆ, ಯಶಸ್ವಿ ಆಗ್ತಾನೆ, ಕೀರ್ತಿಶಾಲಿ ಆಗ್ತಾನೆ. ಕ್ಷತ್ರಿಯನಿಗೆ ಬೇಕಾದ್ದು ಬಲ, ಜ್ಞಾನ ಬಲಕ್ಕಿಂತಲೂ ದೇಹದಲ್ಲಿ ಬಲ, ಆರೋಗ್ಯ, ಸೌಲರ್ಯದ ಸಾಮರ್ಥ್ಯ, ಇವನ್ನೆಲ್ಲ ಪಡಿತಾನೆ ಅಂತ. ಅದರಂತೆ ವ್ಯಾಪಾರದವನು ಮಾಡಿದಾಗ ಶರದ್ ಋತುವಿನಲ್ಲಿ ಅವನಿಗೂ ಹಾಗೆ ಸಂಪತ್ತು ಬೇಕೇ ಬೇಕಲ್ಲ ಎಲ್ಲರಿಗೂ. ವ್ಯಾಪಾರದಲ್ಲಿ ಸಂಪತ್ತು ಜಾಸ್ತಿ ಬೇಕು ಅವನಿಗೆ. ಹಾಗಾಗಿ ಶರದೃತೌತು ವೈಶ್ಯಸ್ಯ ಹ್ಯಾಧಾನೀಯ ಉತಾಶನ ತಸ್ಯಾಪಿ ಶ್ರೀಹಿ ಪ್ರಜಾಂ ಆಯುಶ್ಚ ಪಶವ ಅರ್ಥಶ್ಚ ವರ್ತತೆ. ಅವನಿಗೂ ಸಂಪತ್ತು ಬೆಳೀತದೆ. ಅವನು ಕೃಷಿ ವೈಶ್ಯರು ಅಂದ್ರೆ ಕೃಷಿ, ಗೋ ರಕ್ಷಾ, ವಾಣಿಜ್ಯ ಎಲ್ಲ ಮಾಡ್ತಾರೆ. ದನ ಸಾಕುವುದು ಉಂಟು ಅವರಿಗೆ, ವ್ಯಾಪಾರ ವ್ಯವಹಾರ ಉಂಟು, ತೋಟದಲ್ಲಿ ಕೆಲಸ ಇದೆ, ಗದ್ದೆಯಲ್ಲಿ ಮಾಡ್ತಾರೆ. ಹಾಗಾಗಿ ಅವರಿಗೆ ಪಶು ಸಂಪತ್ತು ಹೆಚ್ಚಾಗ್ತದೆ. ಆದರೆ ರಾಜನಂತೆ ಪಶುಗಳು ಆನೆ ಕುದುರೆಗಳೇ ಅಲ್ಲ, ಹೋರಾಟದಂಗಳದ್ದಲ್ಲ, ದನಕರುಗಳು, ಆಡುಕುರಿಗಳಂತೆ ಇರ್ತವೆ, ಅದು ಇಲ್ಲ ಅಂತಲ್ಲ. ಹಾಗೆ ಅದರೊಟ್ಟಿಗೆ ಅವನಿಗೆ ಆಯುಷ್ಯ ವೃದ್ಧಿ ಆಗತ್ತೆ, ಪ್ರಜೆಗಳು, ಕೆಲಸದವರು, ಸಂಪತ್ತು ಅದು ಬರುತ್ತದೆ, ಇವೆಲ್ಲ ಹೆಚ್ಚಾಗ್ತದೆ ಅಂತ. ಅದರೊಟ್ಟಿಗೆ ಪದಾರ್ಥಗಳು, ವಿವಿಧ ಪದಾರ್ಥಗಳ ಅಭಿವೃದ್ಧಿ, ಇದ್ದ ವಸ್ತುಗಳ ವಿನಿಯೋಗ, ಕ್ಷೇಮ, ಇವೆಲ್ಲ ಆಗತ್ತೆ ಅಂತ. ಇಡೀ ಲೋಕದಲ್ಲಿಯೇ ಕಥೆಯ ಅಗ್ನಿಹೋತ್ರಕ್ಕೋಸ್ಕರ ಇರುವಂತದ್ದು ಅಂತ ಕೃಷ್ಣ ಹೇಳುತ್ತಾನೆ ನೋಡಿ. ನೋಡುವಾಗ ಎಲ್ಲವನ್ನೂ ಹೇಳಿಬಿಡ್ತಾನೆ ಅದರೊಟ್ಟಿಗೆ. ಗ್ರಾಮ್ಯಾರಣ್ಯಾಶ್ಚ ಪಶವಃ ವೃಷ್ಟಾಶ್ಚೈವ ತೃಣಾನಿ ಚ ಫಲಾನಿ ಓಷಧಯಶ್ಚಾಪಿ ಅಗ್ನಿಹೋತ್ರ ಕೃತೆ ಹವಿಹಿ ಅಂತ. ಇಡೀ ಜಗತ್ತಿನ ಸೃಷ್ಟಿಯಲ್ಲಿ ಅಗ್ನಿಹೋತ್ರದ ಒಂದು ಇರಾದೆಯಲ್ಲಿಯೇ, ಫೋಕಸ್ಸಿನಲ್ಲಿಯೇ, ಮುಂಚೂಣಿಯಲ್ಲಿಯೇ ಜಗತ್ತಿನ ಸೃಷ್ಟಿ ಅಂತ ಹೇಳ್ತಾರೆ ಇಲ್ಲಿ ಚತುರ್ಮುಖ. ಅವನ ಸೃಷ್ಟಿ ಕೃಷ್ಣ ಹೇಳುತ್ತಾ ಇದ್ದಾನೆ. ಎಲ್ಲ ಇರುವುದು ಯಾಕೆ ಅಂತ ಪ್ರಶ್ನೆ. ಸಪ್ತಗ್ರಾಮ್ಯಾ ಸಪ್ತಾರಣ್ಯಾ ಅಂತ ಎಲ್ಲ ಹಿಂದೆಯೂ ಬಂದಿದೆ, ಶಾಂತಿ ಪರ್ವದಲ್ಲಿ ಬರುತ್ತೆ ಅದರ ಮಾತುಗಳೆಲ್ಲ. 7 ಪ್ರಾಣಿಗಳಿವೆ, ಮುಖ್ಯವಾಗಿ ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟಂತೆ ಗ್ರಾಮ್ಯ ಮತ್ತು ಅರಣ್ಯ, ಇವೆಲ್ಲ ಪಶುಗಳು. ಗ್ರಾಮ್ಯಾರಣ್ಯಾಶ್ಚ ಪಶವಃ, ಈ ಪಶು ಸಮೃದ್ಧಿ, ಪಶುಗಳು ಸೃಷ್ಟಿಯಾದದ್ದು ಅಗ್ನಿಹೋತ್ರಕ್ಕೆ. ಅವುಗಳ ವಿಷಯವನ್ನು ಮುಂದಕ್ಕೂ ಕೃಷ್ಣ ಹೇಳ್ತಾರೆ, ಮತ್ತೆ ನಾವು ಕೇಳೋಣ ಏನೆಲ್ಲ ಇದೆ ಅಂತ. ಆದ್ರೆ ಅಗ್ನಿಹೋತ್ರವನ್ನು ಸಪೋರ್ಟ್ ಮಾಡಲಿಕ್ಕೆ ಪ್ರಾಣಿಗಳು ಇದ್ದಾವೆ. ಅದರೊಟ್ಟಿಗೆ ವೃಷ್ಟಾಶ್ಚೈವ ತೃಣಾನಿಚ, ಮರಮಟ್ಟುಗಳು ಇವೆ, ಹುಲ್ಲುಗಡ್ಡಿಗಳು ಬರ್ತಾವೆ ಅಂತಾರೆ. ಯಾಕೆ ಅಂತ ಹೇಳ್ತಾರೆ ಮುಂದೆ. ಅದರ ಯೂಸೇಜ್ಗಳೆಲ್ಲ ಬಹಳ ಚೆನ್ನಾಗಿದೆ ಚಿಂತನೆ ಮಾಡಲಿಕ್ಕೆ ಬಂದಾಗ. ಅದರೊಟ್ಟಿಗೆ ಫಲಾನಿ ಔಷಧೇಶ್ಚಾಪಿ, ಹಣ್ಣುಗಳು, ಹೂವುಗಳು, ಔಷಧಿಗಳು ಅಂದ್ರೆ ಗೊತ್ತು ನಮಗೆ, ಅವುಗಳ ಫಸಲಿನಿಂದ ಅವುಗಳ ಕೊನೆ ಆಗ್ತಾವೆ ಅಂತ. ಭತ್ತ, ಜೋಳ ಇವೆಲ್ಲ ಹಾಗೆ. ಅದರೊಟ್ಟಿಗೆ ಬಾಳೆ ಇವೆಲ್ಲ ಪ್ರಸವಾದ ತಕ್ಷಣ ಸಾಯ್ತವೆ. ಅದನ್ನ ಔಷಧಿಗಳು. ಅದರೊಟ್ಟಿಗೆ ಅಗ್ನಿಹೋತ್ರಕ್ಕೋಸ್ಕರ ಇರತಕ್ಕಂಥ ಎಲ್ಲ ಮರಮಟ್ಟುಗಳು, ಸಮಿದೆಗಳಿಗಾಗಿ. ನೆಲ ಹೇಳ್ತದಂತೆ, ನೆಲ ಸಂಭ್ರಮಿಸ್ತದೆ. ಏನಂತ? ವೇದ್ಯರ್ಥಂ ಪೃಥ್ವೀ ಸೃಷ್ಟ. ಕೃಷ್ಣ ಹೇಳ್ತಾನೆ, ನೆಲ ಯಾಕೆ ಬಂತು, ನೆಲ ಯಾಕೆ ಇದೆ ಕೇಳಿದವರು, ಯಜ್ಞ ಮಾಡಲಿಕ್ಕೆ ಅಂತಾನೆ. ಯಜ್ಞ ಮಾಡಲಿಕ್ಕೋಸ್ಕರ ನೆಲ ಇರಲಿಕ್ಕೆ ನೀವಿದ್ದೀರಿ ನೆಲದಲ್ಲಿ. ನೆಲದ ಯೂಸೇಜ್, ನೆಲದ ಸಾರ್ಥಕ್ಯ, ನೆಲ ಸಂಭ್ರಮಿಸುವುದು ಯಾವಾಗ ಹೇಳಿದ್ರೆ, ನನ್ನ ಎಲ್ಲ ಕಡೆಯಲ್ಲಿ ಯಜ್ಞ ಮಾಡಿದ್ದಾರೆ ಅಂತ ಭೂಮಿ ತಾಯಿಗೆ ಖುಷಿ ಆಗುವುದಂತೆ, ಧರಣಿ ದೇವಿಗೆ.
ಭೂತತ್ವಕ್ಕೆ. ಖುಷಿಯಾಗುವುದು ಯಾವಾಗ ಅಂದ್ರೆ, ನಾನು ಸುಮ್ಮನೆ ಮನೆಯಲ್ಲಿ ಖಾಲಿ ಜಾಗವಾಗಿ ಬಿದ್ದಿರಲಿಲ್ಲ, ಪ್ರತಿಯೊಂದು ಜಾಗದಲ್ಲಿಯೂ ನನ್ನನ್ನು ಯಜ್ಞಕ್ಕೆ ಉಪಯೋಗ ಆಗುವಾಗಿ, ಪೂಜೆಗೆ ಅನುಕೂಲ ಆಗುವಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದ್ರಿಂದ ಸೊತ್ತುಗಳನ್ನೆಲ್ಲ ಮೇಲಕ್ಕಿಟ್ಟು ಕಟ್ಟುವುದು, ಹೂಗಳನ್ನು ಟೇಬಲ್ ಮೇಲೆ ಹಾಕಿಕೊಂಡು ಬತ್ತಿ ಹಾಕುವುದು, ಇವೆಲ್ಲ ತಪ್ಪು. ದೇವರ ಸೇವೆ ಸೊತ್ತುಗಳನ್ನು ಆದಷ್ಟು ನೆಲದಲ್ಲಿ ಮಾಡುವುದರಿಂದ ನೆಲಕ್ಕೆ ಖುಷಿ ಆಗತ್ತಂತೆ. ದೇವರ ಸೇವೆ ನನ್ನ ಮೈ ಮೇಲೆ ಆಗ್ತದೆ, ರೋಮಾಂಚ ಆಗುತ್ತಂತೆ. ಅದಕ್ಕೆ ನಮ್ಮನ್ನು ಹೊತ್ಕೊಳ್ತದೆ ಅದು. ಯಾಕೆ ದೇವರ ಸೇವೆ ಮಾಡ್ತೀವಿ ಅಂತ ಕುಸಿತ ಕೆಳಗೆ ಮಾಡ್ತಾ ಇಲ್ಲ, ಕ್ಷಮಿಸಿಕೊಂಡಿದೆ ನಮ್ಮ ಕಾಲ್ಪೆಟ್ಟುಗಳನ್ನು ನಾವು ಮೆಟ್ಟುವುದನ್ನೆಲ್ಲ. ಭೂಮಿ ತಾಯಿ, ಭೂಮಿ ದೇವಿ, ಅವಳ ಹತ್ರ ನಾವು ಕೇಳಿಕೊಳ್ಳಿಕ್ಕುಂಟಲ್ಲ, ಕ್ಷಮಸ್ವ ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಉಂಟಲ್ಲ ಅವಳಲ್ಲಿ. ಆ ಮಾತುಗಳನ್ನೆಲ್ಲ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಹಾಕಿದ್ದೇನೆ. ಪೃಥ್ವಿ ಪ್ರಾರ್ಥನೆ ಅಂತ, ಭೂ ಪ್ರಾರ್ಥನೆ ಅಂತ ಹೇಳಿಕೊಂಡು ಬಹಳ ಚಂದವಾಗಿ ಭಾರತವು ಹೇಳಿತ್ತು. ನಾವು ಕಳೆದ ಬಾರಿ ಕೇಳಿದ್ದೇವೆ. ನಮಸ್ತು ಪ್ರಿಯದತ್ತಾಯಲ್ಲಿ ಹೇಳಿಕೊಟ್ಟದರಿಂದ ನೆನಪಿರ್ಬೇಕು ನಮಗೆ. ಸರ್ವಂ ಸಹಾಭ್ಯ ಅಂತ ಹೇಳಿಕೊಂಡು ನಮಸ್ತೆ ನಮಭ್ಯ ಅಂತ ಹೇಳಿಕೊಂಡು ನಮಭ್ಯ ಅಂತ. ಹಾಗಾಗಿ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ. ನೆಲ ಖುಷಿ ಪಡೋದು ಯಾವಾಗ ಅಂದ್ರೆ, ನಿಜವಾಗಿ ವೇದ್ಯರ್ಥಂ ಪೃಥ್ವೀ ಸೃಷ್ಟ ಸಂಭಾರಾರ್ಥಂ ತಥೈವಚ. ಮತ್ತೆ ನೆಲದಲ್ಲಿ ಇನ್ನೊಂದೇನು ಕೇಳಿದ್ರೆ ಕೊಡುಗೆ. ನೆಲ ಬೀರುದಿ ಎಲ್ಲ ಮರಮಟ್ಟುಗಳು ಬರ್ತಾವೆ. ಯಜ್ಞಕ್ಕೆ ಬೇಕಾಗಿರ್ತದೆ ಕಟ್ಟಿಗೆ, ಹುಲ್ಲು, ದರ್ಪೆ, ಚಾಪೆಗೆ, ಆಸನಕ್ಕೆ, ಉರುವಲಿಗೆ, ಇವೆಲ್ಲ ಎಲ್ಲಿ ಹೇಗಿದೆ? ಏನ್ ತರ್ತೇವೆ ನೀವು? ಎಲ್ಲ ನೆಲದ ಮೇಲೆ ಬೆಳೆದದ್ದು. ನೆಲ ಯಾಕೆ ಬಂತು ಕೇಳಿದ್ರೆ, ನೆಲ ಯಜ್ಞ ಮಾಡಲಿಕ್ಕೆ ಮಾತ್ರ ಅಲ್ಲ, ಯಜ್ಞಕ್ಕೆ ಬೇಕಾದ ಸಂಭಾರಗಳನ್ನು ಕೊಡ್ಲಿಕ್ಕೆ, ಪದಾರ್ಥಗಳನ್ನು ಕೊಡ್ಲಿಕ್ಕೆ ನೆಲ ಬಂತಂತೆ. ಇತ್ವಾರ್ಥಂ ಅಥವಾ ವಿಪಾರ್ಥಂ ಬ್ರಹ್ಮಾಚಕ್ರೇ ವನಸ್ಪತಿ. ಮರಮಟ್ಟುಗಳ ಸೃಷ್ಟಿ ಚತುರ್ಮುಖ ಮಾಡಿದ್ದು ಯಾಕೆ ಕೇಳಿದರೆ, ಹೋಮಕ್ಕಾಗಿ, ಹೋಮದ ಸಮಿತಿಗಾಗಿ, ಅಗ್ನಿಮುಖದ ಆರಾಧನೆಗಾಗಿ. ನಾವು ಕೊಡತಕ್ಕಂಥ ಒಂದು ಆಹುತಿಯನ್ನು ಅಗ್ನಿ ಸ್ವೀಕಾರ ಮಾಡಬೇಕಾದ್ರೆ ನಾವು ಕಟ್ಟಿಗೆ ಒಟ್ಟಬೇಕು. ಅದಕ್ಕೆ ಕಟ್ಟಿಗೆ ಎಲ್ಲಿಂದ ತರಬೇಕು? ಮರದಲ್ಲಿ ತರಬೇಕು. ಕಳೆದ ಬಾರಿ ಹೇಳಿದ್ದೇನೆ ಸಮಿತಿಯ ಲಕ್ಷಣಗಳೇನಿದೆ ಅಂತ. ಅದು ನಾನು ಗೃಹ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ ಅಂತ ಹೇಳಿದ್ದೆ. ಹಾಗಾಗಿ ಎಲ್ಲ ಮರಗಳಿಗೂ ಇಷ್ಟ ಏನು ಕೇಳಿದ್ರೆ, ನಾನು ಯೂಪ ಆಗಬೇಕು ಅಂತ. ಮರ ಬೆಳೆಯುವುದು, ಯೂಪ ಅಂದ್ರೆ ಕಂಬ, ಪ್ರಾಣಿ ಬಲಿ ಕೊಡ್ಲಿಕ್ಕೆ ಇರತಕ್ಕಂಥ ಕಂಬ. ಯೂಪ ಅಷ್ಟಾಶ್ರೀ ಕರೋತಿ ಅಂತಾರೆ. ಅಷ್ಟಭುಜ ಮಾಡ್ಲಿಕ್ಕೆ ಅದನ್ನು. ಚೌಕ ಕಂಬ ಅಲ್ಲ ಅದು, ಉರುಟು ಕಂಬ ಅಲ್ಲ ಅದು. ಅದು ಚೌಕ ಮಾಡಿದ್ದಂದ್ರೆ ಮತ್ತೆ 4 ಬದಿಯನ್ನು ಕೆತ್ತಬೇಕು. ಅಷ್ಟಭುಜದ ಕಂಬ ಅದು ಪ್ರಾಣಿಯನ್ನು ಕಟ್ಲಿಕ್ಕೆ. ಕಳೆದ ಬಾರಿ ಒಂದ್ಸರ್ತಿ ನಾನು ನಿಮಗೆ ಯೂಪದ ಲಕ್ಷಣಗಳನ್ನೆಲ್ಲ ಹೇಳಿದ್ದೇನೆ. ಎಷ್ಟು ಯೂಪಗಳಿರಬೇಕು, ಎಷ್ಟು ದೊಡ್ಡದು, ಎಷ್ಟು ಸಣ್ಣದು, ಎಷ್ಟು ಪ್ರಾಣಿಗಳನ್ನು ಒಂದೊಂದು ಯೂಪದಲ್ಲಿ ಕಟ್ತಾರೆ ಅಂತ. ಹಾಗಾಗಿ ಮರಗಳಿಗೆಲ್ಲ ಖುಷಿಯಂತೆ, ನನ್ನನ್ನು ಯೂಪ ಮಾಡಬೇಕು ಅಂತ. ಅದನ್ನು ಕಡಿಲಿಕ್ಕೆ ಬಂದಾಗ ಅವನು ಹೇಳೋದಂತೆ, ಮರಗಳು ಯೋಚನೆ ಮಾಡದಂತೆ, ನನ್ನನ್ನು ಯಜ್ಞಕ್ಕೆ ಉಪಯೋಗಿಸಿ, ನನ್ನನ್ನು ಅಗ್ನಿ ಯಾವತ್ತುಗಳಿಗೆ ತಗೊಂಡೋಗಿ. ಸಮಿತಿಗಾಗಿ, ಯೂಪಕ್ಕಾಗಿ ಮರಮಟ್ಟುಗಳು ತಮ್ಮ ಸಾರ್ಥಕ್ಯವನ್ನು ಇಷ್ಟಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬ್ರಹ್ಮದೇವರು ಮಾಡಿದ್ದಂತೆ. ಎಷ್ಟು ಪ್ರತಿಮೆಗಳಿಗಾಗಿ ಮರಗಳೆಲ್ಲ ಉಪಯೋಗಿಸಲ್ಪಡುವುದಿಲ್ಲ. ಎಷ್ಟು ದೇವಾಲಯದ ನಿರ್ಮಾಣದಲ್ಲಿ ಅವುಗಳು ಬಾಗಿಲಾಗಿ, ಕಿಟಕಿಯಾಗಿ, ಇನ್ನಿತರ ಸಾಧನೆ ಸಲಕರಣೆಗಳಾಗಿ. ಜಾವೋ ಯಜ್ಞಾರ್ಥ ಉತ್ಪನ್ನ ದಕ್ಷಿಣಾರ್ಥಂ ತಥೈವಚ. ಪ್ರಾಣಿಗಳ ಬಗ್ಗೆ ಮಾತಾಡಿದಾಗ ಒಂದು ಕೃಷ್ಣ ಹೇಳ್ತಾನೆ, ದನಗಳು ಬಂದದ್ದು ಯಾಕೆ? ದನಗಳು ನಮಗೆ ಹಾಲು ಹೊಡಿಲಿಕ್ಕೆ. ನಮಗೆ ಹಾಲು ಹೊಡಿಲಿಕ್ಕಲ್ಲ, ಮೊದಲು ಯಜ್ಞಕ್ಕೆ ಉಪಯೋಗ ಆಗ್ಲಿಕ್ಕೆ ಹಾಲು. ದನದ ಕೆಚ್ಚಲಲ್ಲಿ ಇರುವುದರಿಂದ ಶುರು, ರೌದ್ರಂಗೆ ವಿಸತದ್ದು ಅಲ್ಲಿಂದ ಶುರುವಾಗಿದೆ. ರುದ್ರದೇವರಿಗೆ ಸಂಬಂಧಪಟ್ಟದ್ದು ಕೆಚ್ಚಲಲ್ಲಿ ಇದ್ದಾಗ, ಅಲ್ಲಿಂದ ಮತ್ತೆ ಕರೀಲಿಕ್ಕೆ ಶುರುವಾದಾಗ, ಕರು ಬಂದು ಕೆಚ್ಚಲಿಗೆ ಬಾಯಿ ಹಾಕಿದಾಗ, ಅಲ್ಲಿಂದ ಲೊಚಲೋಚನೆ ಶುರುವಾದಾಗ ಅಲ್ಲಿಗೆ, ಅಲ್ಲಿಂದ ಅಶ್ವಿನಿ ದೇವತೆಗಳು, ಅಲ್ಲಿಂದ ತಂದಾಗ ವರುಣ, ಸೋಮ ಇವರೆಲ್ಲ, ಮತ್ತೆ ಬೆಂಕಿಯಲ್ಲಿ ಇಟ್ಟಾಗ, ಉಕ್ಕಿ ಮೇಲಕ್ಕೆ ಬಂದಾಗ, ಉಕ್ಕಿದ ನಂತರ ಅದು ಕೆಳಗೆ ಹರಿದಾಗ ಪರಿಶ್ಚಂದಮಾನಂ ಅಂತಾರೆ. ಆ ನಂತರ ಅದರ ಮೇಲೆ ಒಂಥರ ಬಾವಿ ಕಾಡ್ತದೆ, ಮಾಲ್ ಕಾಡ್ತದೆ, ಡಾಟ್ಗಳು ಬೀಳ್ತಾವೆ, ಬಿಂದು ಮತ್ಸ್. ಅಲ್ಲಿಂದ ಮತ್ತೆ ಅದನ್ನು ತರಲಿಕ್ಕೆ ಉಂಟು ಯಜ್ಞಶಾಲೆಗೆ. ಯಜ್ಞಶಾಲೆ ತರುವಾಗ ಉಪಕ್ರಾಂತ ವಿಷ್ಣು ದೇವತೆ ಆಗಿರ್ತಾನೆ, ಅಲ್ಲಿ ಕೆಳಗಿಡ್ಲಿಕ್ಕೆ ಉಂಟು. ಆ ನಂತರ ಸೌಟಲ್ಲಿ, ಸೌಟಲ್ಲ, ಅಲ್ಲಿ ಸೃಂಸೃಮಗಳಲ್ಲಿ ಆವತಿ ಕೊಡುವ ವಸ್ತುವಿನಲ್ಲಿ ಎತ್ತಿ ಹಿಡಿದಾಗ, ಕೊಡಲ್ಪಟ್ಟಾಗ, ಕೊಟ್ಟ ಬಳಿಕ, ಹೀಗೆ 16 ದೇವತೆಗಳ ಜೊತೆಯಲ್ಲಿ ಇವೆಲ್ಲ ನಡೀತದೆ ಕರ್ಮಾಂಗಗಳು, ಇನ್ನೂ ಜಾಸ್ತಿ ಕೆಲವೊಮ್ಮೆ. ಹಾಗಾಗಿ ಇಂಥ ಅಗ್ನಿಹೋತ್ರಕ್ಕೋಸ್ಕರ ದನ, ಅದರಲ್ಲಿ ಬೇರೆ ಬೇರೆ ಉಂಟು. ಬ್ರಹ್ಮಚಾರಿ ಇತ್ಯಾದಿಗಳಿಗೆ ಆಶ್ರಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ನೋಡಿಕೊಂಡಾಗ ಅದರಲ್ಲಿ ಸಹ ಹಾಲಿನ ಉಪಾಸನೆ, ಹಾಲಿನಲ್ಲಿ ಮತ್ತೆ ಮೊಸರಿನಲ್ಲಿ ಮತ್ತೆ ತುಪ್ಪದಲ್ಲಿ ನೋಡಿ
ಬೇರೆ ಬೇರೆ ಆದಾಗ. ಮತ್ತು ಜೇನುತುಪ್ಪದಲ್ಲಿ ಅಗ್ನಿಹೋತ್ರಕ್ಕೆ ದ್ರವ್ಯಗಳ ವ್ಯತ್ಯಾಸ ವ್ಯವಸ್ಥೆ ಅದನ್ನೆಲ್ಲ ಕೃಷ್ಣ ಹಿಂದೆ ಹೇಳಿದ. ಬೇರೆ ಕಡೆಯಲ್ಲಿ ಪುರಾಣಗಳಲ್ಲಿ ಅಂದ್ರೆ ಅಗ್ನಿಹೋತ್ರ ಬಹಳ ವಿಶಾಲವಾದ ಒಂದು ಚಿಂತನೆ. ಇವತ್ತು ಇಲ್ಲಾದ್ರಿಂದಲೇ ಕುತೂಹಲ ಅದರದ್ದು. ಒಂದು ನಾನೊಂದು ಸರ್ತಿ ಇಲ್ಲಿ ಉಡುಪಿಯಲ್ಲೇ ಒಂದು ದೊಡ್ಡ ಯಾಗ ಆಯಿತು. ದೊಡ್ಡ ಯಾಗಕ್ಕೋಸ್ಕರ ಕೃಷ್ಣ ಮಠದಲ್ಲೇ ತುಂಬ ಋತ್ವಿಜರನ್ನೆಲ್ಲ ಆಚೆ ಕಡೆಯಿಂದೆಲ್ಲ ಗೊತ್ತಿದ್ದವರ ಅಗ್ನಿಹೋತ್ರಿಗಳು ಅಂತೆಲ್ಲ ತರಿಸಿ ಅವರಿಂದ ಅನೇಕ ದಿನದ ಯಜ್ಞಗಳನ್ನು ಮಾಡಿಸಿದ್ರು. ನಾನು ಕಲೀಲಿಕ್ಕೋಸ್ಕರ ಅವರಲ್ಲಿ ಅವರಿಗೆ ಪುರುಸೋತಾದಾಗ ಮಾತಾಡ್ಲಿಕ್ಕೆ ಬರ್ತೇನೆ ಅಂತ ಹೇಳಿದೆ. ಅಂದ್ರೆ ಅವರ ಸಮಯಕ್ಕೆ ನನಗೆ ಪುರುಸೋತಿಲ್ಲ, ಈಗ ಬೇರೆ ಕೆಲಸ ಉಂಟು ಹೇಳಬಾರ್ದಲ್ಲ. ಹಾಗಾಗಿ ಋತ್ವಿಜರೆಲ್ಲ ಒಟ್ಟು ಸೇರಿದ ಹೊತ್ತಿನಲ್ಲಿ ನಾನು ಬರ್ತೇನೆ ಅಂತ ಹೇಳಿ ಹೊರಟೆ. ಹೋಗಿ ನನಗೆ ಕೆಲವು ಪ್ರಶ್ನೆಗಳಿವೆ ಕಲೀಲಿಕ್ಕಾಗಿ, ಅದನ್ನು ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕಲ್ಲ, ನನಗೆ ಕಲೀಲಿಕ್ಕಾಗಿ ಕೆಲವೆಲ್ಲ. ನೀವು ಯಾಕೆ ಪ್ರಾಕ್ಟೀಸಿನಲ್ಲಿದ್ದೀರಿ, ನಾವು ಖಾಲಿ ಬುಕ್ಕಿಶ್ ನಾಲೆಜ್ ನಮ್ಮದು ಓದಿಕೊಂಡಿದ್ದೇವೆ ಅಂತ ಅದರ ಅರ್ಥ ಆಗಬೇಕು. ಅದಕ್ಕೋಸ್ಕರ ಕೇಳಲಿಕ್ಕುಂಟು. ಕೆಲವು ನೋಟ್ ಮಾಡಿಕೊಂಡೇನು ಬಂದಿಲ್ಲ, ತಲೆಯಲ್ಲೇ ಹೊತ್ಕೊಂಡು ನಿಂತಿದ್ದೇನೆ ಕೆಲವು ವಿಷಯಗಳು. ನನಗದು ಕ್ಲಾರಿಫಿಕೇಶನ್ ಎಲ್ಲ ಬೇಕಿತ್ತು, ನಾನು ಕೇಳಲಿಯಾ ಅಂತ ಹೇಳಿದೆ. ಆಗ ಅಲ್ಲಿ ಒಬ್ಬೊಬ್ಬರಿಗೆ ಜಾರ್ಲಿಕ್ಕೆ ಶುರು ಮಾಡಿದ್ರು. ಅದು ಅದು ಅಂತ ಹೇಳಿ ಕೊನೆಗೆ ಯಾರೋ ಒಂದಿಬ್ಬರನ್ನು ತೋರಿಸಿದ್ರು. ನೀವು ಇವರನ್ನು ಕೇಳಿ, ಅವರು ಬರ್ತಾರೆ, ಅವರಿರ್ಲಿ, ಆಯ್ತು, ಅವರು ಎಷ್ಟೊತ್ತು ಸಿಗ್ತಾರೆ ಅಂತ ಕೇಳಿದೆ. ಅವರು ಇಷ್ಟೊತ್ತು ಸಿಗ್ತಾರೆ ಅಂತ ಹೇಳಿದ್ರು. ಯಾರು ಅವರು ಅಂತ ಹೇಳಿ, ಇಂಥವ್ರು ಅಂತ ಹೇಳಿದ್ರು. ಕೊನೆಗೆ ನಾನು ಇನ್ನೊಮ್ಮೆ ಅವರನ್ನು ಮಾತಾಡಿಸಬೇಕಾಗಿ ಬಂತು. ಅವರು ಹೇಳಿದ ಜನರನ್ನು ಕೇಳಲಿಕ್ಕೆ ಬಂತು. ಅದು ಕೊನೆ ಹೊತ್ತಾಯ್ತು. ಆಗ ಹೊರಡ್ಲಿಕ್ಕೆ ಹೊರುವ ಹೊತ್ತವರು, ಆಗ ಸುಮಾರು ದಿನ ಇದ್ರು ಅವರು, ಒಂದು ವಾರಗಟ್ಟಲೆ ಇದ್ರು. ಮತ್ತೆ ಆದ್ರೆ ಏನಾಯ್ತು, ಅವ್ರು ಮೊದಲೇ ನಾನು ಕೇಳುತ್ತೇನೆ ಅಂತ ಹೇಳಿದ್ದರಿಂದ ಈಗಾಗಲೇ ಬಂದು ಕೇಳಿ ಹೋದವನು ಯಾರೊಂದು ಉಳಿದವರಲ್ಲಿ ಕೇಳಿಕೊಂಡಿರ್ಲಿಕ್ಕೂ ಸಾಕವರು ಅಲ್ಲಿ ಸೇರಿದವರು. ಹಾಗಾಗಿ ನಾನು ಯಾರನ್ನು ಮಾತಾಡಿಸ್ಬೇಕು ಅವರನ್ನು ಮಾತಾಡಿಸಿದ್ದೆ. ಕೊನೆಗೆ ಹೇಗೋದ್ರು ಮಾಡಿ ಎಂಥದೂ ಗೊತ್ತಿರಲಿಲ್ಲ ಅವರಿಗೆ ಹೇಳಲಿಕ್ಕೆ. ನಾವು ಹೀಗೆ ಮಾಡುದು, ಇಂಥದ್ದು ಮಾಡುದು, ಹೀಗೆ ಅಂದು ಅದು. ಮತ್ತು ಸೋಮಯಾಗ ಅಂತ ಇತ್ತು ಹೆಸರಿನಲ್ಲಿ. ಆಗ ನೀವು ಏನು ತಂದಿದ್ದೀರಿ ಸೋಮಯಾಗಕ್ಕೆ ಕೇಳಿದ್ರೆ, ನಾವು ಅಮೃತ ಬಳ್ಳಿಯನ್ನು ಹೋಮ ಮಾಡುವುದು ಹೇಳಿದ್ರು. ಅದು ಅಮೃತ ರಸ ಆಯ್ತಲ್ಲ, ಅಮೃತ ಬಳ್ಳಿ ಆಯ್ತಲ್ಲ, ಅದು ಸೋಮ ಬಳ್ಳಿ ಅಲ್ಲಲ್ಲ, ಸೋಮಲತೆ ಅಲ್ಲಲ್ಲ ಅಂದ್ರೆ ಅದು ನಮಗಿದೆ ಸೋಮಲತೆ ಹೇಳಿಬಿಟ್ರು. ಅದರ ಬಗ್ಗೆ ಕೆಲವು ಪ್ರೋಸೆಸ್ಗಳ ಬಗ್ಗೆ ಕೇಳಿದ್ರು, ನಾವು ಹೀಗೆ ಮಾಡುದು ಹೇಳಿಬಿಟ್ರು. ಅದರ ಆಚೆಗಿಲ್ಲ. ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದ ನೆಲೆಯಲ್ಲಿ ಇವತ್ತು ನಡೆಸಿಕೊಡುವವರು ನನ್ನ ದೃಷ್ಟಿಮತಕ್ಕೆ ಬಿದ್ದಿರಲಿಲ್ಲ, ಬೀಳುವುದಿಲ್ಲ, ಬರಲಿಲ್ಲ. ಅದನ್ನು ಇವತ್ತು ಪೂರಾ ಕಳಚಿ ಮಾತುಗಳು 1000 ನೆಲೆಗಟ್ಟಲ್ಲಿದೆ. ನಡೆಯುವುದು 100ರಲ್ಲೂ ಇಲ್ಲ. ಇಡೀ ಭಾರತದಲ್ಲಿ ಎಲ್ಲಿಯೂ ಅಪರೂಪಕ್ಕೆ ಕೆಲವರಲ್ಲಿ ಸರಿಗಟ್ಟಲ್ಲಿ ಇಲ್ಲ. ಅದು ಬ್ರಿಟಿಷರ ಆಳ್ವಿಕೆಯ ನಂತರದಲ್ಲಿ ಕೊಂಡಿ ಕಳಚಿ ಹೋದದ್ದು, ಸಂಸ್ಕೃತಿ ಸತ್ತದ್ದು. ಆ ನಲಂದ ಇವೆಲ್ಲ ವಿಶ್ವವಿದ್ಯಾನಿಲಯಗಳೆಲ್ಲ ಬರ್ನಾದ ಬಳಿಕ ಏನು ಉಳಿಲಿಲ್ಲ. ಈಗ ಕೆಲವು ಗೆರೆಗಳಿವೆ ಅರ್ಥ ಆಗದ್ದು, ಪ್ರಾಕ್ಟೀಸ್ನಲ್ಲಿ ಇಲ್ಲದ್ದು. ಅದರ ಬಗ್ಗೆ ಏನೋ ಒಂದು ನಾಟಕ ಆಗುವಂದು. ಎಲ್ಲ ಇಡೀ ನಮ್ಮ ಬದುಕೆ ಒಂದು ನಾಟಕ ಆಗಿದೆ ಈಗ. ಧರ್ಮ, ದೇವರು ಯಾವುದು ನಾಟಕದ, ಅಂದ್ರೆ ನಾಟಕದ ಅಂಗಳದಲ್ಲಿ ಒಂದೊಮ್ಮೆ ಪಾತ್ರಧಾರಿಗಳು ಬಂದ್ರೆ ಹೇಗಿರ್ತಾರೆ, ಒಬ್ಬ ದೇವರು ಬರಬಹುದು, ನಾರದ ಬರಬಹುದು ಪಾತ್ರಧಾರಿಯಾಗಿ. ಅದು ಏನು ಸಾಚ ಅಲ್ಲ ಹೇಗೋ ಹಾಗೆ ಇಡೀ ಜಗತ್ತೇ ಈಗ ಒಂದು ಸಾಚ ಇಲ್ಲದ ಧರ್ಮಭೂಮಿ ಆಗ್ತಾ ಇದೆ ಪ್ರತಿಯೊಂದರಲ್ಲಿ. ಹೀಗಾಗಿ ಇದನ್ನು ನಾವು ಸಂಸ್ಕೃತಿಯನ್ನು ಎಲ್ಲಿ ಹುಡುಕು. ಆದ್ರೆ ಈ ಮರಮಟ್ಟುಗಳು ಪ್ರಾಣಿಗಳಿಗೆಲ್ಲ ಏನು ಸಂಭ್ರಮ ನೋಡಿ ಯಜ್ಞದಲ್ಲಿ. ಆದ್ರೆ ಇವತ್ತು ಹುಟ್ಟಿದ ಮರಮಟ್ಟುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಆ ಸಂಭ್ರಮ ಇದೆಯೇ? ಇನ್ನು ಕೃಷ್ಣ ಮುಂದುವರಿಸಿ ಹೇಳ್ತಾನೆ ಮಾತುಗಳನ್ನು. ದನಗಳು ಉಪಯೋಗಕ್ಕಾಗಿ ಬಂದವುಗಳು ಹೇಳು ನೆಲೆಯಲ್ಲಿ ದಕ್ಷಿಣಾರ್ಥಂತ ದೈವಚ ಅಂದ. ದಾನದ ದಕ್ಷಿಣೆಯಲ್ಲಿ ದನಗಳ ಪಾತ್ರ ಇತ್ತು ಅಂತಾನೆ. ದಕ್ಷಿಣೆಯ ಲೆಕ್ಕಾಚಾರದಲ್ಲಿ 5 ದನ 10 ದನ ಇದು ದಕ್ಷಿಣೆಯಾಗಿ ಕೊಡುವಂಥದ್ದು. ಇವತ್ತು ನಾವು ಒಂದು ದನ ದಾನ ಮಾಡಲಿಕ್ಕೆ ಜೀವನದಲ್ಲಿ ಕಷ್ಟ ಆಗುತ್ತೆ. ಬದುಕಿನಲ್ಲಿ ತಗೊಳ್ಳುವವರು ಸಿಗೋದಿಲ್ಲ ಅಂದಾಗ, ಸಾಕುವವರಿಲ್ಲದೆ ಹೋದಾಗ, ಶುದ್ಧವಾದ ದನಕ್ಕೆ ಕೊರತೆ ಬಂದಾಗ ದಕ್ಷಿಣೆಯಾಗಿ 100 ಗಟ್ಟಲೆ ದನಗಳನ್ನು ಉಪಯೋಗಿಸಿಕೊಳ್ಳುವ ರೀತಿ. ಅದೇ ಕೃಷ್ಣ ಹುಟ್ಟಿದಾಗ 10,000 ದನಗಳ ದಾನವನ್ನು ವಸುದೇವ ಮಾಡಿದ ಅಂದ್ರೆ ಯೋಚನೆ ಹೇಗಿರಬೇಡ ಹೇಳಿ. ಆಗ ದನದ ಕತೆ ಈ ಬಹಳ ಚಂದವಾಗಿ ಅಗ್ನಿಹೋತ್ರದ ಬಗ್ಗೆ ಕೃಷ್ಣ ಹೇಳುತ್ತಾ ಎಲ್ಲ ಇದು ಮರಮಟ್ಟುಗಳು, ಹಣ್ಣು ಹಂಪಲುಗಳು, ದವಸ ಧಾನ್ಯಗಳು ಮಾತ್ರ ಅಲ್ಲ. ರಸಾಹ ಸ್ನೇಹ ತಥಾ ಗಂಧಾಹ ರತ್ನಾನಿ ಮಣಯಸ್ತತ ಕಾಂಚನಾನಿ ಚರೋಹಾನಿ ಅಗ್ನಿಹೋತ್ರ ಕೃತೇ ಭವನ್. ಎಲ್ಲವೂ ಅಗ್ನಿಹೋತ್ರಕ್ಕೆ ಮಾರಾಯ ಅಂತಾನೆ ಕೃಷ್ಣ ಧರ್ಮರಾಜರಲ್ಲಿ.
ಲೋಹಗಳು ಎಲ್ಲ ಎಂತದಕ್ಕೆ? ಅಯ್ಯ, ಬಂಗಾರ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಪಂಜುರ ಎಲ್ಲ ಬೇಡವಾ? ಎಂತದಕ್ಕೆ? ಗಿಂಡಿ ಮಾಡ್ಲಿಕ್ಕೆ, ಪಾತ್ರೆ ಮಾಡ್ಲಿಕ್ಕೆ, ಸುರು ಮಾಡ್ಲಿಕ್ಕೆ, ಆರತಿ ಮಾಡ್ಲಿಕ್ಕೆ, ತಟ್ಟೆ ಮಾಡ್ಲಿಕ್ಕೆ, ಕೌಳಿಗೆ ಸೊಂಡು ಮಾಡ್ಲಿಕ್ಕೆ. ಮತ್ತೆ ಯಜ್ಞ ಸಂಭಾರಗಳೆಲ್ಲ ಬಂಗಾರ. ಈಗ ತಾನೇ ಅಶ್ವಮೇಧ ಯಾಗದಲ್ಲಿ ಮುಗಿದೋಯ್ತಲ್ಲ ನಮ್ಮದು, ಏನೆಲ್ಲ ಒಟ್ಟು ಮಾಡಿಕೊಂಡಿದ್ದ ಅಂತೇಳಿ. ಸಂಭಾರಗಳು ಹೇಗಿದ್ದವು ಅಂತ. ಒಂದು ಯಜ್ಞ, ಅಶ್ವಮೇಧ ಒಂದು ಯಜ್ಞ ನಡಿಲಿಕ್ಕೆ 5 ವರ್ಷ ತಾಗುವಾಗಿದ್ರೆ ಎಲ್ಲ ಬಂಗಾರದ್ದೇ ಸೊತ್ತುಗಳಾಗಿರುವಾಗ ಏನು ಹೇಳುವ? ಅದನ್ನು ಇಡೀ ಜಗತ್ತಿನಲ್ಲಿ ಸೃಷ್ಟಿಯಾದ ಲೋಹಗಳ ನೆಲೆ ಏನು ಕೇಳಿದ್ರೆ ಅಗ್ನಿಹೋತ್ರಕ್ಕಾಗಿ ಮಾಡಿದ್ದು, ಅದಕ್ಕೋಸ್ಕರ. ಆಯ್ತಾ? ಇನ್ನೇನದಕ್ಕೆ ಉಪಯೋಗಿಸಿ? ಎಲ್ಲ ರಸಗಳು, ಸ್ನೇಹಗಳು, ಎಣ್ಣೆಗಳು, ಎಲ್ಲ ಬೀಜಗಳಿಂದ ತೆಗೆಯತಕ್ಕ ಎಣ್ಣೆದ ವ್ಯವಸ್ಥೆ, ಗಂಧಗಳು, ಅನೇಕ ರೀತಿಯ ಅಗಲುಗಂಧ, ರಕ್ತಚಂದನ, ಚಂದನ, ಮಲಯಜ, ಇವೆಲ್ಲ. ಹಾಗೆ ರತ್ನಗಳು, ಮಣಿಗಳು, ರತ್ನಧಾತಮಂ ಹೋತಾರಂ ಹೇಳಿಕೊಂಡು ಯಜಮಾನನನ್ನು ರತ್ನ ಕೊಡುವ ಅಂತ ಕರೆದಿದ್ದಾರೆ. ಮಣಿಗಳನ್ನು, ರತ್ನಗಳನ್ನು, ಬಂಗಾರಗಳನ್ನು, ಬೆಳ್ಳಿಗಳನ್ನು, ಇವುಗಳನ್ನು ದಕ್ಷಿಣೆಯಾಗಿ ಕೊಡ್ತಿದ್ರು ರಾಶಿಗಟ್ಟಲೆ. ಅದೇನೋ ಸಣ್ಣ ಮಕ್ಕಳ ಪುಸ್ತಕದ ಪುಟಗಳಲ್ಲಿ ಬರುತ್ತಾರೆ ಕೆಲವೊಮ್ಮೆ. ಕೃಷ್ಣದೇವರಾಯನ ಕಾಲದಲ್ಲಿ ಹಂಪೆಯಲ್ಲಿ ಸಂತೆಯಲ್ಲಿ ಸೇರುಗಟ್ಟಲೆ ಮಣಿಗಳನ್ನು ಅಳೆದು ಕೊಡ್ತಿದ್ರು ಅಂತ. ಇವತ್ತು ನಮ್ಮ ಶೇಡ್ಜಿ ಮಣಿ ತೋರಿಸಿ ಅಂದ್ರೆ ಅವನೊಂದು 3 ಲಾಕರೊಳಗಿಂದ ಮೆಲ್ಲಕ್ಕೆ ತೆಗೆದು 1-2 ಮಣಿ ತೋರಿಸಿ, ಅದು ಕಣ್ಣಿನ ಗ್ಲಾಸ್ ಹಾಕಿಕೊಂಡು ತೋರಿಸಿ, ನೋಡಿ ಇದು ಹೀಗಿದೆ, ಇಷ್ಟು ರೇಟ್ ಆಗ್ತದೆ. ಅದನ್ನು ಮತ್ತೆ ಸಿಸಿಯಲ್ಲಿ ನೋಡ್ತಾ ಇರ್ತಾನೆ, ಯಾರಾದ್ರೂ ಎಗರಿಸಿ ಚೇಂಜ್ ಮಾಡಿದ್ರೆ ಅಂತ. ಆಗ ಸಂತೆಯಲ್ಲಿ ಬೀದಿ ಬದಿಯಲ್ಲಿ ಸೇರುಗಟ್ಟಲೆ ಮಣಿಗಳನ್ನು ಅಳೆದಳೆದು ಕೊಡ್ತಾ ಇದ್ರಂತೆ. ಮಹಾಭಾರತದ ಮಹಾಯುದ್ಧದಲ್ಲಿ ಆನೆಗಳ, ಕುದುರೆಗಳ ವೈಭವ ಹೇಗಿತ್ತು, ಅವುಗಳ ಮೇಲಿನ ಜೀನ್ಸುಗಳು, ಅಲಂಕಾರಗಳೆಲ್ಲ ಬಂಗಾರದ ಮಯ. ಒಂದೊಂದು ಕುದುರೆ ಕುತ್ತಿಗೆಯಲ್ಲಿ 16 ಕೆಜಿಯಷ್ಟು ಬಂಗಾರಗಳು ಸಿಗುವಾಗಿತ್ತು. ಎಲ್ಲಿ ಹೋಯ್ತು ಆನೆ ಮಂಡೆಯ ಶೋಭೆಯೇ 14 ಜನರು ಎತ್ತಿಕೊಳ್ಳುವ ಹಾಗೆ ಆಗ ಇತ್ತು. ಹಾಕುವ ಆಭರಣದ ದಿನ ಭಾರ. ಇವತ್ತು 16 ಜನ ಅಲ್ಲ, ಇವತ್ತು 20-30 ಜನ ಬಂದರೂ ಆ ಆನೆಯ ಮಂಡೆಯ ಭಾರವನ್ನು, ಆ ಅಲಂಕಾರದ ದ್ರವ್ಯದ ಭಾರವನ್ನು ಹೊತ್ತಲಿಕ್ಕೆ ಆಗೋದಿಲ್ಲ. ಅಷ್ಟು ದೊಡ್ಡ ಮಟ್ಟಿಗೆ ಕಣ್ಣಾರೆ ನಾನು ಕಂಡಿದ್ದೆ. 6-7 ಅಡಿಯಷ್ಟು ಅಗಲದ ಆನೆಯ ಮಂಡೆಯ ದಿರಿಸ್, ಅದನ್ನು ಉಲ್ಲೇಖ ಮಾಡ್ತಾನೆ. ಹಾಗಾಗಿ ಆಯುರ್ವೇದ, ಧನುರ್ವೇದ, ಮೀಮಾಂಸಾ, ನ್ಯಾಯವಿಸ್ತಾರ, ಧರ್ಮಶಾಸ್ತ್ರಂಚ ತತ್ಸರ್ವಂ ಅಗ್ನಿಹೋತ್ರ ಕೃತೆ ಕೃತಂ. ಅಗ್ನಿಹೋತ್ರದ ಕಲಿಕೆಗೋಸ್ಕರ ಇರುವಂತದ್ದು ಇವೆಲ್ಲ ಗ್ರಂಥಗಳು ಸಹ. ಆಯುರ್ವೇದ, ಹೌದು ಆಯುರ್ವೇದವೇ ಅಂತಾನೆ. ಯಾವ ಮದ್ದಿನಿಂದ ಯಾವ ರೀತಿಯಿಂದ ಯಾವುದ ಆಯುಷ್ಯ ಹೇಗೆ ಮಾಡಲಿಕ್ಕೆ, ಹೇಗೆ ದೇಹದ ವ್ಯವಸ್ಥೆ, ಅದನ್ನೆಲ್ಲ ಹೇಳಲಿಕ್ಕೆ ಎಲ್ಲ ಬೇಕು. ಆಯುರ್ವೇದವು ಅಗ್ನಿಹೋತ್ರದ ಸಂಬಂಧವೇ. ಅವನು ಆಯುಷ್ಯ ಗಟ್ಟಿಗನಾಗಿ ಕಾಲಕ್ಕನುಗುಣವಾಗಿ ಏನ್ ಕುಡಿದು ಏನ್ ತಿಂದು ಹೇಗಿದ್ದುಕೊಂಡು ಅವನು ಮಾಡಬೇಕೆಲ್ಲ ಬೇಡವಾ? ಆ ಕಾಲಕ್ಕೆ ಅನುಗುಣವಾಗಿ ಅದನ್ನ ಆಯುರ್ವೇದ ಶಾಸ್ತ್ರ ಬಂದದ್ದು, ಧನುರ್ವೇದ ಬಂದದ್ದು. ಯಜ್ಞಯಾಗಗಳನ್ನು ಮಾಡಿ, ಅಶ್ವಮೇಧ ಯಾಗವನ್ನು ಮಾಡಿಸಿ ಇವೆಲ್ಲ ಮಾಡಬೇಕಾದ್ರೆ ಅವನು ಸುತ್ತು ಹೊಡೆದು ವೈರಿಗಳನ್ನು ಬಡಿದು ಎಲ್ಲ ಬರೋದು ಬೇಡವಾ? ಮೀಮಾಂಸ, ಯಾವಾಗ ಯಜ್ಞ ಮಾಡಲಿಕ್ಕೆ, ಹೇಗೆ ಮಾಡಲಿಕ್ಕೆ, ಯಾರು ಮಾಡಲಿಕ್ಕೆ, ಎಂಥದ್ದು ಮಾಡಲಿಕ್ಕೆ, ಎಷ್ಟು ಮಾಡಲಿಕ್ಕೆ, ಇವೆಲ್ಲ ಬೇಕಲ್ಲ. ಜಿಜ್ಞಾಸೆ, ಚಿಂತನೆ. ನ್ಯಾಯ ವಿಸ್ತಾರ, ಕ್ರಮ ಪ್ರಕಾರವಾಗಿ ಪ್ರಮಾಣಬದ್ಧವಾಗಿ ತಿಳ್ಕೊಂಡು ಮಾಡಲಿಕ್ಕೆ ಧರ್ಮಶಾಸ್ತ್ರ ಹೇಳಿಕೊಡುವ ರೀತಿ. ಛಂದ, ಶಿಕ್ಷಾಚ, ಕಲ್ಪಶ್ಚ ತಥಾ ವ್ಯಾಕರಣಾನಿಚ ಶಾಸ್ತ್ರಂ ಜ್ಯೋತಿ ನಿರುಕ್ತಂಚ ಎಲ್ಲ ಅಗ್ನಿಹೋತ್ರ ಕೃತೆ ಕೃತ. ವೇದವನ್ನು ಬಳಸುವಾಗ ವೇದದ ಸ್ವರಗಳು ಹೇಗಿರಬೇಕು, ಉಚ್ಚಾರಣೆ ಸೌಲಭ್ಯ ಹೇಗೆ. ತಚ್ಚಯ್ಯೋ ರಾವಣೀಮಹೇ ಅಂತ ಚಯ್ಯೋ, ತತ್ ಶಂ ಯೋ, ತಚ್ಚಯ್ಯೋ ತತ್ ಶಂ, ತಚ್ಚಂ ಹೇಳುವ ರೀತಿ. ಶಂ ಮಾತ್ರ ಅಂತ ಯೋ, ತಚ್ಚಯ್ಯೋ ರಾವಣೀಮಹೇ ಅಂತ ಯಕಾರ ಬಂದಾಗ ಅನುಸ್ವಾರದ ಲೆಕ್ಕ ಹೇಗೆ. ನಮಗೆ ಉಳಿದ ವರ್ಗಗಳಲ್ಲಿ ಅದು ಅದೇ ವರ್ಗದ ಪಂಚಮಾಕ್ಷರ ಹೇಳಬೇಕು ಅಂತ ಉಂಟು. ತಕಾರದ ಮೇಲೆ ಅನುಸ್ವಾರ ಬಂದು ಗಕಾರ ಬಂದ್ರೆ ಗಕಾರದ ವರ್ಗದಲ್ಲಿ ಕೊನೆಯ ಅಕ್ಷರ ಯಾವುದು? ಪಂಚಮಾಕ್ಷರ. ಕೆಲವರಿಗೆ ಕಾಕ ಗಗ ಞ ಹೇಳಲಿಕ್ಕೂ ಗೊತ್ತಿಲ್ಲ, ಞ ಹೇಳಲಿಕ್ಕೆ ಗೊತ್ತಿಲ್ಲ. ಞ ಹೇಳುವ ವ್ಯತ್ಯಾಸವೇ ಅವರಿಗೆ ಗೊತ್ತಿಲ್ಲ ಕೆಲವೊಮ್ಮೆ. ಆದ್ರಿಂದ ತಕಾರದ ಮೇಲೆ ಅನುಸ್ವಾರ ನಡುವೆಯಲ್ಲಿ ಗಕಾರ ಬಂದ್ರೆ ತಂಗಿ ಹೇಗೆ ಹೇಳಬೇಕು? ತಂಗಿ ಕೇಳಬೇಕದು, ತಂಗಿ. ಗಾದ್ದು ಪಂಚಮಾಕ್ಷರ. ಹಾಗೆ ಕೊಕ್ಕಿಗೆ ಹೇಳುವಾಗ ಸಂಸ್ಕೃತದಲ್ಲಿ ಚಂಚು, ಅದು ಚಕಾರದ ಮೇಲೆ ಅನುಸ್ವಾರ ಬಂದಾಗ ನೀವು ಬರಬೇಕು, ಚಂಚು. ಘಂಟೆ, ಟಕಾರದ ಹತ್ತಿರದಲ್ಲಿ ನಾ ಕೇಳಬೇಕು, ಘಂಟೆ ನ ಕೇಳುತ್ತದೆ. ಹಾಗೆ ಪಂಚಮಾಕ್ಷರ. ಹಾಗೆ ಯಕಾರಕ್ಕೆ ಬಂದಾಗ ಹೇಗೆ ಕೇಳಬೇಕು? ತಚ್ಚಯ್ಯೋ ರಾವಣೀಮಹೇ.
ಇವೆಲ್ಲ ಶಿಕ್ಷೆಗಳು ಇರಲಿ. ಹೇಳುವುದು ಹೇಗೆ, ಯಾವ ಮೀಟರ್ ಅಲ್ಲಿದೆ, ಯಾವ ಛಂದಸ್ಸಿನಲ್ಲಿದೆ, ಯಾವ ನಡೆಯಲ್ಲಿದೆ, ಮಂತ್ರ ನಿಲ್ಲಿಸುವುದೆಲ್ಲಿ, ಎಷ್ಟನೇ ಅಕ್ಷರಕ್ಕೆ ಪಾದ ಆಗ್ತದೆ, ಬಗೆ ಆಗ್ತದೆ, ಹೇಗೆ ಹೇಳಬಹುದು ಅದನ್ನು. ಈ ಲೋಕದ ಛಂದಸ್ಸುಗಳಲ್ಲೆಲ್ಲ ಇದೆ. ಹೇಳುವುದು ಹೇಗೆ ಹೇಳುವಾಗ ಎಷ್ಟರಲ್ಲಿ ನಿಲ್ಲಿಸಲಿಕ್ಕೆ ಉಂಟು. ಸೂರ್ಯಾಶ್ವೈ ಮಸಜಾಸ್ತತಸ್ಥ ಗುರವ ಶಾರ್ದೂಲ ವಿಕ್ರೀಡಿತಂ. ಶಾರ್ದೂಲ ವಿಕ್ರೀಡಿತ ಅಂತ ಹೇಳುವಾಗ 12 ಅಕ್ಷರಕ್ಕೆ ನಿಲ್ಲಿಸಿ ಮತ್ತೆ 7 ಅಕ್ಷರವನ್ನು ಹೇಳಿ ಅಂತ. 12 ಅಕ್ಷರಕ್ಕೆ ನಿಲ್ಲಿಸಿ 7 ಅಕ್ಷರ ಹೇಳಿ ಅಂತ. ಸೂರ್ಯ ಅಶ್ವ 12 ಸೂರ್ಯ. ಆದ್ರಿಂದ ಪಾಂತೋಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗಮಾದ್ಯುದ್ಘಟ 12 ಮತ್ತೆ 7 ಅಕ್ಷರಕ್ಕೆ ನಿಲ್ಲಿಸುವ ಕ್ರಮ. ಹಾಗೆ ಮಂದಾಕ್ರಾಂತ ಆದ್ರೆ 4 ಅಕ್ಷರಕ್ಕೆ ನಿಲ್ಲಿಸಲಿಲ್ಲ. ಮಂದಾಕ್ರಾಂತ ನನಮಯ ಹೇಳ್ತಾ 4 ಅಕ್ಷರಕ್ಕೆ ನಿಲ್ಲಿಸಬೇಕು. ಹೀಗೆ ಎಷ್ಟು ಅಕ್ಷರಕ್ಕೆ ನಿಲ್ಲಿಸುವುದು, ಎಷ್ಟು ಅಕ್ಷರಕ್ಕೆ ಮುಂದುವರಿಸುವುದು, ಯತಿ ಯಾವಾಗ, ಯತಿ ಭಂಗೆಯಲ್ಲಿ ಆಗತ್ತೆ. ಹೀಗೆ ಸಂಸ್ಕೃತದಲ್ಲಿ ಆಧುನಿಕ ಲೌಕಿಕ ವ್ಯಾಕರಣದಲ್ಲಿ ವೃತ್ತದಲ್ಲಿ ಬರುವ ಹಾಗೆ ವೇದದಲ್ಲಿಯೂ ಸಹ ಅತಿ ಛಂದಸ್ಸುಗಳಿಗೆ ಒಂದಾಗಲು ಸಾಮಾನ್ಯವಾದ ಪಿಪೀಲಿಕಾ ಮಧ್ಯಾದಿಗಳಲ್ಲಿಯೂ ಸಹ ಉಚ್ಚಾರಣೆಯಲ್ಲಿ ಛಂದಸ್ಸಿನಲ್ಲಿ ವ್ಯತ್ಯಾಸವನ್ನು ತಿಳಿಸಲಿಕ್ಕೆ ಬೇಕು. ಮೀಟರ್, ಅದರ ದೇವತೆಗಳು, ಸ್ವಾಹಾದಿಗಳ ಚಿಂತನೆ, ಅದರೊಟ್ಟಿಗೆ ಅಗ್ನ್ಯಾದಿಗಳ ಅನುಸಂಧಾನ, ಛಂದ ಶಿಕ್ಷಾ ಚ ಕಲ್ಪಶ್ಚ, ಯಾವ ಕಾಲದಲ್ಲಿ ಹೇಗೆ ನಡೆಸುವಂಥದ್ದು, ನಡೆಸುವ ವಿಧಾನಗಳಿಗಿರ್ತವೆ, ಪ್ರಯೋಗ ಪದ್ಧತಿಯನ್ನು, ಅದಕ್ಕೆ ಎಲ್ಲದಕ್ಕೂ ಕಲ್ಪ ಹೆಸರು. ಜಯಂತಿ ಕಲ್ಪ, ರಥ ಕಲ್ಪ, ಶಾಂತಿ ಕಲ್ಪ, ಹೀಗೆಲ್ಲ ಕಲ್ಪ ಅಂದ್ರೆ ನಡೆಸುವ ವಿಧಾನಗಳನ್ನು ಹೇಳುವ ಬಗೆ. ಕಲ್ಪೋಕ್ತ ಭೂಷಾಂಕರಿಕ್ಷೆ ಹೇಳ್ತಾರಲ್ಲ, ಕಲ್ಪದಲ್ಲಿ ಹೇಳಿದಾಗೆ. ಕಲ್ಪ ಅಂದ್ರೆ ಅದಕ್ಕೆ ಬೇಕಾಗಿರುತ್ತೆ ವ್ಯವಸ್ಥೆ, ವ್ಯಾಕರಣ, ಸಂಧಿ, ಸಮಾಸ, ವಿಗ್ರಹ, ನಿಲುಗಡೆ, ವ್ಯವಸ್ಥೆ, ಅಕ್ಷರಗಳ ಇದನ್ನೆಲ್ಲ ತಿಳಿಸಬೇಕಾದ್ರೆ ವ್ಯಾಕರಣ ಬೇಕೇ ಬೇಕು. ವ್ಯಾಕರಣದ ನಿಯಮದಿಂದಾಗಿ ಅರ್ಥಕ್ಕೆ ವೈಶಿಷ್ಟ್ಯ ಸಿಗ್ತದೆ. ಅದರೊಟ್ಟಿಗೆ ಜ್ಯೋತಿಷ್ಶಾಸ್ತ್ರ, ಯಾವಾಗ ಮಾಡಬೇಕು, ವಸಂತ ಯಾವಾಗ ಬರ್ತದೆ, ಆ ಕಾಲದಲ್ಲಿ ಹೇಗೆ, ತಾರಾನುಕೂಲ ಹೇಗುಂಟು, ಹೊತ್ತು ಹೇಗೆ ಸಿಗ್ತದೆ, ಸೂರ್ಯೋದಯ ಎಷ್ಟು ಗಂಟೆ, ಇವನ್ನೆಲ್ಲ ನೋಡಿಕೊಳ್ಳಿಕ್ಕೆ ಜ್ಯೋತಿಷಾಸ್ತ್ರ ಬೇಡವಾ? ಗ್ರಹಣಾದಿಗಳು, ಪರ್ವಕಾಲಗಳು, ದರ್ಶಪೂರ್ಣ ಹಾಗೆ ಎಷ್ಟಿಗೆ ಎಲ್ಲ. ಅದರೊಟ್ಟಿಗೆ ನಿರುಕ್ತಾಂಶ. ವೇದ ಎಷ್ಟೇ ಪಾಠ ಆದರೂ ಅರ್ಥ ತಿಳ್ಕೊಳ್ಳದಿದ್ರೆ ವೇಸ್ಟ್ ಅಂತಾರೆ. ವೇಸ್ಟ್ ಅಂದ್ರೆ ವೇಸ್ಟೇ. ಯಾಕೆಂದ್ರೆ ಬೆನ್ನಿನ ಮೇಲೆ ನಾವು ಗಂಧದ ಕೊರಡಾಕಿದ್ದೇವೆ ಕತ್ತೆಗೆ, ಏನಾಯ್ತು ಕೇಳಿದ್ರೆ ಎಂಥದೇ ಆಗಲಿಲ್ಲ, ಅದಕ್ಕೆ ಒಂದೇ ಬರ. ಅದರ ಮೇಲೆ ನಾವು ಕಲ್ಲುಕೊಂಡಿಟ್ಟಿದ್ದೇವೆ, ಅದು ಒಂದೇ ಬೇಕಿದೆ. ಅದಕ್ಕೆ ಮರ ಆದ್ರೇನು, ಗಂಧ ಆದ್ರೇನು, ಕಟ್ಟಿಗೆ ಆದ್ರೆ ಅದಕ್ಕೆ ಗೊತ್ತಾಗುವುದಿಲ್ಲ, ಅದಕ್ಕೆ ಪರಿಮಳವೂ ಇಲ್ಲ, ಅದಕ್ಕೆ ವೈಭವವೂ ಇಲ್ಲ. ಹಾಗಾಯ್ತಂತೆ ಖಾಲಿ ವೇದ ಹೊತ್ತವ ಅರ್ಥ ತಿಳ್ಕೊಳ್ಳದಿದ್ರೆ ಅವನು ಕತ್ತೆಯಾಗಿ ಅಂತ ತಮಾಷೆ ಮಾಡ್ತಾರೆ ವೇದಜ್ಞರು. ಅದನ್ನ ವೇದಕ್ಕೆ ಅರ್ಥ ಹೇಗೆ ಮಾಡುದು, ಶಬ್ದ ಒಡಿ ವಿಭಾಗ ಹೇಗೆ, ಅದನ್ನು ತಿಳಿಸಿಕೊಡುವ ರೀತಿ ಏನು, ಎಲ್ಲಿಂದ ತರಬೇಕು, ಈ ಎಲ್ಲ ಅಕ್ಷರಗಳ ವಿರುದ್ಧಗಳು, ವ್ಯವಸ್ಥೆಗಳು, ವಿಪರೀತಗಳು, ಕ್ರಮಗಳು, ಆಚೆಗಳು, ಈಚೆಗಳು, ಇವನ್ನೆಲ್ಲ ಕಲೀಲಿಕ್ಕೆ ಬೇಕೇ ಬೇಕು ನಾವು. ಈ ಎಲ್ಲವೂ ಅಗ್ನಿಹೋತ್ರಕ್ಕೋಸ್ಕರ. ಯಾವ ದೇವತೆಯನ್ನು ಕರಿತಿ, ಏನವನ ಲಕ್ಷಣ, ಅವನ ಅರ್ಥ ಹೇಗೆ ಆಗ್ತದೆ, ಯಾವಾಗ ಅವನು ಯಾವತ್ತು ಕೊಡಬೇಕು, ಅವನ ನಕ್ಷತ್ರ ಯಾವುದು ಸಂಬಂಧಪಟ್ಟದ್ದು, ಕಾಲ ಹೇಗೆ ಮತ್ತು ಬರ್ತದೆ. ಇತಿಹಾಸ ಪುರಾಣಂಚ ಗಾತಾಚೋಪನಿಷತ್ ಅಥರ್ವಣಾನಿ ಕರ್ಮಾಣಿ ಅಗ್ನಿಹೋತ್ರ ಕೃತೇ ಕೃತಂ. ಕೃಷ್ಣ ಹೇಳ್ತಾನೆ, ಇತಿಹಾಸ ಪುರಾಣಗಳು, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಬ್ರಹ್ಮಯೇತ್. ವೇದ ಅಗ್ನಿಹೋತ್ರ ಬಲ ವೇದ, ವೇದಗಳು ಅಗ್ನಿಹೋತ್ರಕ್ಕೆ. ವೇದಗಳನ್ನು ಡಿಕೋಡ್ ಮಾಡೋದು ಇತಿಹಾಸ ಪುರಾಣಗಳಿಂದ. ಇತಿಹಾಸ ಪುರಾಣಗಳೆನ್ನುವುದು ಕನ್ನಡಕ. ಅದು ಗೊತ್ತಿಲ್ಲದಿದ್ರೆ, ಇತಿಹಾಸ ಪುರಾಣಗಳನ್ನು ಓದದಿದ್ರೆ ವೇದಾರ್ಥ ಆಗುವುದಿಲ್ಲ. ವೇದವನ್ನು ಹೊಡಿಬೇಕಾದ್ರೆ, ಅದರ ಪೂರ್ವಾಪರ ಚಿಂತನೆ ಮಾಡಬೇಕಾದ್ರೆ ಇತಿಹಾಸ ಪುರಾಣಗಳು ನಮ್ಮ ಕೈಯಲ್ಲಿ ಆರಾಮವಾಗಿ ಓಡಾಡಬೇಕು. ಹಾಗೆ ಗಾತಾಷ್ಟೋಪನಿಷತ್ತದ ಬ್ರಾಹ್ಮಣಾರಣ್ಯಗಳು, ಉಪನಿಷತ್ತುಗಳು, ಅದನ್ನೆಲ್ಲ ಆಯಾ ಕಾಲದಲ್ಲಿ ಅವರು ಹೇಳಿಬಿಟ್ಟಿದ್ದಾರೆ ಹೇಗಿರ್ತದೆ, ಏನಾಗ್ತದೆ ಅಂತ, ಉಪಯೋಗಿಸುವ ವಿಧಾನಗಳು ಹೇಗಿರ್ತವೆ ಅಂತ. ಇವೆಲ್ಲವನ್ನು ಸಹ ಅಗ್ನಿಹೋತ್ರಕ್ಕಾಗಿಟ್ಟುಕೊಂಡದ್ದು. ವೇದ ಚಿಂತನೆ, ವೇದಾರ್ಥ ಚಿಂತನೆ, ವೇದಾಂತ ವೇದ್ಯನಾಥ ಭಗವಂತನ ಅನುಸಂಧಾನ ಇದಿಲ್ಲದಿದ್ರೆ ಅಹಂಗೆ ಸರ್ವೈಜ್ಞಾನ ಭೋಕ್ತಾಜ ಪ್ರಭರೇವಚ. ನೋಡಿ ಎಷ್ಟು ಪರಿಷತ್ತುಗಳಲ್ಲೆಲ್ಲ ವೇದದ ರಹಸ್ಯಗಳೆಲ್ಲ ಉಪಯೋಗದಲ್ಲಿ ಬರುತ್ತೆ. ಅಗ್ನಿಹೋತ್ರಗಳ ಬಗ್ಗೆ ಎಲ್ಲ ಹೇಳಿದ ಮುಂಡಕೋಪನಿಷತ್ತಾಗಲಿ, ಪ್ರಣವದ ಚಿಂತನೆ ಕೊಟ್ಟ ಮಾಂಡೂಕವಾಗಲಿ, ಇನ್ನು ಹದಿಗಲು ರಾತ್ರಿಗಳ ಬಗ್ಗೆ, ಸಂವತ್ಸರಗಳ ಬಗ್ಗೆ ಚಿಂತನೆ ಮಾಡಿದ ಸತ್ಪ್ರಶ್ನ ಬರಲಿ, ವೇದದ ಪದಚಿಂತನೆಯಲ್ಲಿ ಭಗವಂತನನ್ನು ಕಾಣುವ ಐತರೆಯ ಆಗಲಿ, ಅಶ್ವಮೇಧಕ್ಕೆ ಸಂಬಂಧಪಟ್ಟಂತೆ ಬೃಹದಾರಣ್ಯಕ್ಕೆ ಆಗಲಿ, ಸಂವಿಧಾನದಲ್ಲಿ ಬರತಕ್ಕಂಥ ಅಗ್ನಿಹೋತ್ರಗಳಿಗೆ ಸಂಬಂಧಪಟ್ಟಂತೆ ಪಂಚಾಗ್ನಿ ವಿದ್ಯೆಗೆ
ಚಂದೋಗಾಗಲಿ, ಅದೋ ದಾನದ ಚಿಂತನೆಯಲ್ಲಿ, ಯಜ್ಞ ಚಯನದಲ್ಲಿ, ಕಾಟಕ ಆಗಲಿ, ಪಂಚವಿದ್ಯೆಗೋಸ್ಕರ ಪಂಚರೂಪದ ಭಗವಂತ ಅನುಸಂಧಾನ ಮಾಡುತ್ತಾ ಇದನ್ನು ನಡೆಸಿಕೊಡುವಲ್ಲಿ ತೈತ್ರೀಯವನ್ನಾಗಲಿ, ಯಾರು ಎಂದು ಹೇಗೆ ನಮ್ಮ ಇಂದ್ರಿಯಗಳಲ್ಲಿ ಕೂತು ಆ ಕೆಲಸ ಮಾಡಿಸ್ತಾನೆ ಅನ್ನತಕ್ಕಂಥ ತಲವಕಾರವೇ ಬರಲಿ. ಈ ಎಲ್ಲ ಅದೋ ಕರ್ಮ ಸಿದ್ಧಾಂತವನ್ನು ಭಗವಂತ ಸಮರ್ಪಡಿಸಿಕೊಳ್ಳುವಲ್ಲಿ ಈಶಾವಾಸ್ಯ ತೆರೆದುಕೊಳ್ಳಿ. ಎಲ್ಲ ಉಪನಿಷತ್ತುಗಳು ಈ ಕರ್ಮದ, ಅಗ್ನಿಹೋತ್ರದ, ಯಜ್ಞದ ಚಿಂತನೆಗಳ ಜೊತೆಯಲ್ಲಿಯೇ ಹೀಗೆ ಪ್ರಾಯಶ್ಚಿತ್ತ ಕಾಂಡಗಳು ಬಂದದ್ದು. ಈ ಎಲ್ಲ ಕರ್ಮಗಳು, ರೋಗ ನಿಧಾನಗಳಿರಲಿ, ಅದೆಲ್ಲ ಬೇಕೇ ಬೇಕಲ್ವಾ ಬದುಕು ಅಂದಾಗ. ಹಾಗಾಗಿ ಯಜ್ಞ, ಯಜಮಾನನ ಕುಟುಂಬ, ಊರು, ರಾಜ, ಮಾಡಿಸುವವ, ಇವರನ್ನೆಲ್ಲರನ್ನಿಟ್ಟುಕೊಂಡವರ ಯೋಗಕ್ಷೇಮಗಳ ಜೊತೆಯಲ್ಲಿ ನಮ್ಮ ಗ್ರಂಥಗಳು ಹೊರಟಿವೆ. ಆದ್ರಿಂದ ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟಂತೆ ಇಡೀ ಜಗತ್ತಿನ ನಿರ್ಮಿತಿ ಅನ್ನೋ ನೆಲೆಯಲ್ಲಿ ಕೃಷ್ಣ ಅಗ್ನಿಹೋತ್ರದ ಪ್ರಧಾನ ಧರ್ಮವನ್ನು, ಪುಣ್ಯಕರ್ಮವನ್ನು ಉಲ್ಲೇಖ ಮಾಡ್ತಾನೆ. ಇನ್ನು ಮುಂದೆ ಇವುಗಳ ಸಾರ್ಥಕ್ಯದ ಬಗ್ಗೆ ನಾನು ಹೇಳಿದ್ನಲ್ಲ, ಇವುಗಳು ಹೇಗೆ ತಮ್ಮ ಬದುಕನ್ನು ಅಗ್ನಿಹೋತ್ರಕ್ಕೋಸ್ಕರ ತೆರೆದಿಟ್ಟುಕೊಂಡಿದ್ದಾವೆ ಅನ್ನೋದರ ಬಗ್ಗೆ ಕೃಷ್ಣನ ಉದಾತ್ತವಾದ ಕೆಲವು ಹೇಳಿಕೆಗಳನ್ನು ನಾವು ಚಿಂತನೆ ಮಾಡುವ. ಯಾಕೆ ಮರಗಳು ಮಾತಾಡುವುದಿಲ್ಲ ನಮ್ಮಲ್ಲಿ, ಪ್ರಾಣಿಗಳು ಮೂಸುವುದಿಲ್ಲ ನಮ್ಮನ್ನು, ಆದರೆ ಕೃಷ್ಣ ಅವುಗಳ ಪರವಾಗಿ ಚಿಂತನೆಯನ್ನು ಸಮರ್ಪಿಸ್ತಾನೆ. ಅದನ್ನು ಮತ್ತೆ ಕೇಳುವ. ವಂದನೆಗಳು. ಶ್ರೀ ಕೃಷ್ಣ ಅರ್ಪಣೋಸ್ತು. ನಾರಾಯಣ ನಾರಾಯಣ ನಾರಾಯಣ.